ಸರ್ ಸರ್ ನಮಸ್ಕಾರ ನಮಸ್ತೆ. ನಮಸ್ಕಾರ ಸರ್. ಶಿವಶಂಕರ್ ಅಂತ. ನಮಸ್ಕಾರ ಸರ್, ಕೂತ್ಕೊಳ್ಳಿ ಸರ್. ಥ್ಯಾಂಕ್ ಯು. ನಾನು ಬಂದಿರೋದು ಮಾಗಡಿ ರೋಡ್ ದಾಸರಳ್ಳಿಯಿಂದ. ಓಕೆ ಸರ್. ನನಗೆ ಈ ಸುಪ್ರಿಯರ್ ಬಗ್ಗೆ ಸುಮಾರು ಒಂದು 5-6 ತಿಂಗಳಿಂದಲೂ ಓಕೆ ಸ್ವಲ್ಪ ನನ್ನ ಗಮನಕ್ಕೆ ಬರ್ತಾ ಇದ್ರು. ನಾನು ಒಂದು ಮನೆ ಕಟ್ಟಿಸ್ತಾ ಇದ್ದೀನಿ. ಸರಿ ಸರ್. ಒಂದು ನಾವು ಏನ್ ಮಿಡಿಲ್ ಕ್ಲಾಸ್ ಅಂತ ಹೈಫೈ ಜನ ಅಲ್ಲ, ಓಕೆ ಸಾಮಾನ್ಯ ಜನ. Okay, 2013 ಒಂದು 3 ಫ್ಲೋರ್ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದೀನಿ. ಸರಿ ಸರ್. ನಿಮ್ಮ ಹತ್ರ ಒಂದು ಸಲಹೆ ಕೇಳೋಣ, ಸಾಧ್ಯವಾದ್ರೆ ಬುಕ್ ಮಾಡೋಣ ಅನ್ನೋ ಉದ್ದೇಶದಿಂದ ಬಂದಿದ್ದೀನಿ ನಾನು. ಖಂಡಿತ ಸರ್. ಓಕೆ ಈಗ ಒಂದು ಹಂತಕ್ಕೆ ಬಂದ್ಬಿಟ್ಟಿದೀವಿ, ಅಂದ್ರೆ ಬಿಲ್ಡಿಂಗ್ ಒಂದು ಹಂತಕ್ಕೆ ಬಂದ್ಬಿಟ್ಟಿದೀವಿ. ಓಕೆ ನಾನು ಸೋಲಾರ್ ಹಾಕ್ಸೋಣ ಅಂತ ನಮ್ಮ ಮನೇಲಿ ಹುಡುಗರು, ನಾನ್ ಬೇಡಮ್ಮ ಗೀಸರ್ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ ನಮ್ಮ ಹುಡುಗರು ಕೇಳ್ತಾ ಇಲ್ಲ. ಓಕೆ ಅಲ್ಲಪ್ಪ ಅಷ್ಟೊಂದು ಕರೆಂಟ್ ಬಿಲ್ ಬರುತ್ತೆ, ಅದೆಲ್ಲ ಯಾಕ್ರಪ್ಪ, ಅದೆಲ್ಲ ಬೇಡ, ಸೋಲಾರ್ದೇ ಒಂದು ಹಾಕ್ಸ್ಬಿಡಿ ಅಂತ ಕೇಳಿದ್ರು. ಸೊ ನನ್ಗೇನು ನಿಮ್ ಕಡೆ ತುಂಬಾ ದಿನದಿಂದ ಒಲವು ಜಾಸ್ತಿ ಇತ್ತು ಈ ಕಂಪ್ನಿ ಮೇಲೆ. ಸುಪ್ರಿಯರ್ ಸುಮಾರು ಒಂದು 2-3 ಕಡೆನೂ ನೋಡಿದ್ದೀನಿ ನಾನು. ಓಕೆ ಸರ್. ಅಂದವೇ ಹೋಗುವಾಗ ಸುಮಾರು ಕಡೆ ಬೇರೆ ಟ್ಯಾಂಕ್ ನೋಡಿದ್ದೀನಿ. ಅದಕ್ಕೆ ನನಗೆ ಜಸ್ಟ್ ಏನಿಲ್ಲ, ಇದ್ರ ಬಗ್ಗೆ ನನಗೆ ಮಾಹಿತಿ ಬೇಕು ಸರ್. ಮಾಹಿತಿ ಸರ್. ಯಾವ ಸ್ಟೇಜ್ ಅಲ್ಲಿ ಇದೆ ಸರ್ ಇವಾಗ? ಆಲ್ಮೋಸ್ಟ್ ಸರ್ ಇವಾಗ ಪೇಂಟಿಂಗ್ ನಡೀತಾ ಇದೆ. ಪೇಂಟಿಂಗ್ ನಡೀತಾ ಇದೆ. ಗುರುಪ್ರವೇಶ ಯಾವಾಗ ಇಟ್ಕೊಂಡಿದ್ರೆ ಸರ್? ಸರ್ ಇನ್ನೊಂದು 2 ಮಂತ್ಸ್ ಒಳಗಡೆ ಇಟ್ಕೊಳ್ಳೋಣ ಅಂತ ಇದ್ದೀವಿ. ಇನ್ನು ಸ್ವಲ್ಪ ಪ್ಲಂಬಿಂಗ್ ಕೆಲಸ ಇದೆ, ಸರಿ. ಸ್ವಲ್ಪ ಪೈಪ್ಗಳದ್ದು ಕೆಲಸ ಇದೆ, ಮತ್ತೆ ಒಂದು ಗೀಸರ್ ಹಾಕ್ಬೇಕಾ ಸೋಲಾರ್ ಹಾಕ್ಬೇಕಾ ಅಂತ ಕನ್ಫ್ಯೂಸ್ ಅಲ್ಲಿ ಇದ್ದು. ಸರಿ ಸರ್. ಸೊ ನಾವ್ ಇಲ್ಲಿ ಬಂದ್ಮೇಲೆ ನನ್ಗೆ ಅನ್ನಿಸ್ತು, ಹಾಕ್ಸೋಣ ಅನ್ನಿಸ್ತು ನನ್ಗೆ. ಓಕೆ ಹಂಗಾಗಿ ನಿಮ್ಮ ಹತ್ರ ಒಂದು ಸಲಹೆ. ಸರ್, ಈಗ ನಮ್ದು ಸುಪೀರಿಯರ್ ಅಂತ ಹೇಳಿ ಸೋಲಾರು. ಸೊ ಈಗ ಆಲ್ರೆಡಿ ಈ ಶೋರೂಮ್ 18 ವರ್ಷದಿಂದ ಇಲ್ಲಿದೆ. ಸೊ ನೀವು ಆಲ್ರೆಡಿ ಎಲ್ಲ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ನೋಡಿದಿರಾ. ಸೊ ನೋಡಿ ಅಡ್ರೆಸ್ ಕ್ಲೀನ್ ಆಗಿ ಹುಡುಕೊಂಡು ಡೈರೆಕ್ಟ್ ಆಗಿ ನಮ್ಮ ಆಫೀಸ್ಗೆ ಬಂದಿದ್ರೆ ಇವಾಗ. ಸರ್ ಇವಾಗ ಸೋಲಾರ್ ಅಲ್ಲಿ ಸುಮಾರು ಇದಿದೆ, ಡೀಟೇಲ್ಸ್ ಎಲ್ಲ ಕೇಳ್ಬೇಕಾಗುತ್ತೆ. ನಾನು ಕೇಳಲಾ ನಿಮ್ಮ ಹತ್ರ? ಸರ್ ಈಗ ಎಷ್ಟು ಜನ ಇದ್ದೀರಾ ಸರ್ ಮನೆಯಲ್ಲಿ? ಸರ್ ನಮ್ಮ ಮನೇಲಿ ನಾವು 5 ಜನ ಇದ್ದೀವಿ, ನಾವು ನಮ್ಮ ಮಿಸ್ಸಸ್ ನಮ್ಮ ಮಕ್ಕಳು. ಓಕೆ. ಸೊ ಎಷ್ಟು ಬಾತ್ರೂಮ್ ಇದೆ ಸರ್? ಸರ್ 3 ಬಾತ್ರೂಮ್ ಇದೆ. ಓಕೆ. ನಿಮ್ದು ಡೂಪ್ಲೆಕ್ಸ್ ಇಲ್ಲ ಇಂಡಿಪೆಂಡೆಂಟ್? ಡೂಪ್ಲೆಕ್ಸ್. ಓಕೆ. ಟೋಟಲ್ 3 ಬಾತ್ರೂಮ್ ಇದೆ. ಸೊ 4 ಜನ ನೀವು? 5 ಜನ. ಸರ್ ಈಗ ಒಬ್ಬರಿಗೆ ನಾವು 25-30 ಲೀಟರ್ ಲೆಕ್ಕ ಮಾಡ್ತೀವಿ. ಓಕೆ. ಸೊ 5 ಜನಕ್ಕೆ ಅಂದ್ರೆ 150 ಲೀಟರ್ ಬೇಕಾಗುತ್ತೆ. ನಾವು 210 ಲೀಟರ್ ಸಜೆಸ್ಟ್ ಮಾಡ್ತೀವಿ. ಯಾಕೆಂದ್ರೆ ಪೈಪಲ್ಲಿ ಫಸ್ಟ್ ಅಲ್ಲಿ ನೀರು ಬರುವಾಗ ಒಂದು ಅರ್ಧ ಬಕೆಟ್ ಕೋಲ್ಡ್ ವಾಟರ್ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಆದ್ರಿಂದ ಕೆಲವು ಸಲ ಅಟ್ ಎ ಟೈಮ್ ಎಲ್ಲರೂ ಸ್ನಾನ ಮಾಡಲ್ಲ, ಮಧ್ಯೆ ಗ್ಯಾಪ್ ಕೊಡ್ತಾರೆ. ಸೊ ಅವಾಗ ನಾವು ಒಂದು 50 ಲೀಟರ್ ಜಾಸ್ತಿ ಹಾಟ್ ವಾಟರ್ ನಾವು ಪ್ಲಾನ್ ಮಾಡಿದ್ರೆ ನಿಮ್ಗೆ ಕ್ಲೌಡಿ ಡೇಸ್ ಅಲ್ಲಿ ಅಥವಾ ಜನ ಜಾಸ್ತಿ ಬಂದ್ರೆ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ. ಸೊ ಎರಡನೇದೇನು ಅಂತಂದ್ರೆ, ಇವಾಗ ನೀವು ಗೀಸರ್ ಹಾಕ್ಸ್ತೀವಿ ಅಂತ ಹೇಳ್ಕೊಳ್ಳಿ. ಗೀಸರ್ ಹಾಕ್ಸಕ್ ಹೋದ್ರೆ ನೀವು 3 ಬಾತ್ರೂಮ್ಗೂ ಒಂದೊಂದು ಗೀಸರ್ ಹಾಕ್ಸ್ಬೇಕಾಗುತ್ತೆ. ಸೋಲಾರ್ ಒಂದೇ ಕನೆಕ್ಷನ್ ಮಾಡಿದ್ರೆ 3 ಬಾತ್ರೂಮ್ಗೂ ಕರೆಕ್ಟ್ ಆಗಿ ನಿಮಗೆ ಸಪ್ಲೈ ಆಗುತ್ತೆ. ಮತ್ತೆ ಈ ಸೋಲಾರ್ ಹೇಗೆ ಅಂತಂದ್ರೆ, ಒಂದ್ಸಲ ನೀರು ಹೀಟ್ ಆದ್ರೆ 48 ಗಂಟೆ ಹೀಟ್ ಲಾಸ್ ಆಗಲ್ಲ. ಸೊ ಹಾಗೆ ಇರುತ್ತೆ. ಸೊ ಈಗ ಎಕ್ಸಾಂಪಲ್, ನೀವು ಇವಾಗ ಬೆಳಿಗ್ಗೆ ಎಲ್ಲರೂ ನಾರ್ಮಲ್ ಕಾಮನ್ ಆಗಿ ಸ್ನಾನ ಮಾಡೋದಿಲ್ಲ, 6 ಗಂಟೆಯಿಂದ 11 ಗಂಟೆವರೆಗೂ ಮನೆಯಲ್ಲಿ ಲೇಡೀಸ್ ಗಳೆಲ್ಲ ಅವ್ರ ಕೆಲಸ ಆದ್ಮೇಲೆ ಮಾಡೋರು, ಕೆಲ್ಸಕ್ಕೆ ಹೋಗೋರು, ಸ್ಕೂಲ್ಗೆ ಹೋಗೋರೆಲ್ಲ ಬೆಳಿಗ್ಗೆ 6ರಿಂದ 9 ಗಂಟೆ ಒಳಗಡೆ ಸ್ನಾನ ಮಾಡ್ಕೋತಾರೆ. ಸೊ ಒಂದ್ಸಲಿ ಹೀಟ್ ಆಗಿ ಒಳಗಡೆ ಹೋದ್ರೆ 48 ಗಂಟೆ ಬಿಸಿ ಹಂಗೆ ಇರುತ್ತೆ. ಸೊ ನೀವು ನಾಳೆ ಬೆಳಿಗ್ಗೆ ನೀವು 6 ಗಂಟೆಗೆ ತೆಗೆದ್ರು ಬರುತ್ತೆ, 5 ಗಂಟೆಗೆ ತೆಗೆದ್ರು ಬಿಸಿನೀರು ಬರುತ್ತೆ. ಮತ್ತೆ ಸೋಲಾರ್ ಅಲ್ಲಿ ಏನಾಗಿದೆ ಅಂದ್ರೆ, ಕ್ಲೈಮೇಟ್ ಇವಾಗೆಲ್ಲ ಮಾಡೆಲ್ಗಳು ಚೇಂಜ್ ಆಗಿದಾವೆ. ಸೊ ಮೊದ್ಲೆಲ್ಲ ಏನ್ ಕಂಪ್ಲೇಂಟ್ ಇತ್ತು ಕಸ್ಟಮರ್ಗಳಿಗೆ, ಮಳೆಗಾಲ ಅಥವಾ ಮೋಡ ಇದ್ರೆ ಬಿಸಿನೀರು ಬರಲ್ಲ ಅಂತಿತ್ತು. ಇವಾಗ ಆತರ ಸಮಸ್ಯೆಗಳು ಇಲ್ವೇ ಇಲ್ಲ ಇವಾಗ. ಜೊತೆಗೆ ನಿಮ್ಗೆ ಸೊ ಟ್ಯಾಂಕ್ ಎಲ್ಲ ಹೈಟ್ ಎಲ್ಲ ನೀವು ಏನು ನೋಡ್ಕೊಂಡು ಯಾರನ್ನಾರ ಕೇಳಿ ಸಜೆಷನ್ ಮಾಡಿ ನಂಗೆ ಪ್ಲಂಬರ್ ಹೇಳಿದ್ರು, ಸರ್ ಯಾವ್ದಕ್ಕೆ ಆಗಿ ಗೀಸರ್ ಹಾಕ್ಸ್ಕೊಳ್ಳಿ, ಸೋಲಾರ್ ಹಾಕ್ಸ್ಕೊಳ್ಳಿ, ಒಂದು 5 ಫೀಟ್ ಇದ್ರೆ ಬಹಳ ಒಳ್ಳೇದು ನಿಮ್ಗೆ, ಫ್ಯೂಚರ್ ಅಲ್ಲಿ ನಿಮ್ಗೆ ಆಲ್ಟರ್ನೇಟ್ ಮಾಡ್ಕೊಬಹುದು ಅಂತ ಹೇಳಿದ್ರು. ಹಂಗಾಗಿ ನಾನು 5 ಫೀಟ್ ನಾನು ಮಾಡಿದ್ದೀನಿ. ಓಕೆ ಸರ್. ಓಕೆ, 5 ಅಡಿ ಇದ್ರೆ ಸಾಕಾಗುತ್ತೆ ಸರ್. ಹೌದಾ? ಜೊತೆಗೆ ನಾವು ಅಲ್ಲಿ ಸೈಡ್ ವಿಸಿಟ್ ಏನ್ ನಾವು ಇವಾಗ ನಮ್ಮ ಎಕ್ಸಿಕ್ಯೂಟಿವ್ ಅಥವಾ ನಾವು ಬಂದ್ರೆ ಏನ್ ಸೈಡ್ ವಿಸಿಟ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಮೇಲ್ಗಡೆ ಹೈಟ್ ನೋಡ್ತೀವಿ. ಈ ಕೆಲವರು ಏನ್ ಮಾಡಿರ್ತಾರೆ, ಪ್ಯಾರಾಪೆಟ್ ವಾಲ್ ಮೇಲೆ ಕೂರಿಸಿರ್ತಾರೆ, ಅದು ಸಾಕಾಗಲ್ಲ, ಬೇಕಾಗುತ್ತೆ, ಎಕ್ಸ್ಟ್ರಾ ಬೇಕಾಗುತ್ತೆ, 5 ಅಡಿ ಬೇಕಾಗುತ್ತೆ. ಆದ್ರೂ ಕೂಡ ನಮ್ಮಲ್ಲಿ ಏನ್ ಮಾಡಿದೀವಿ, ಎಷ್ಟು ಆತರ ಬಿಲ್ಡಿಂಗ್ ಇದ್ದಾಗ ನಾವು ಅದಕ್ಕೂ ಇನ್ಸ್ಟಾಲೇಷನ್ ಮಾಡೋ ತರದ್ದು ನಮ್ಮ ಕಂಪ್ನಿನಲ್ಲಿ ನಾವೊಂದು ಮಾಡಿದೀವಿ. ಟ್ಯಾಂಕ್ ಲೆಸ್ ಇರೋದು, ಸ್ಟ್ಯಾಂಡ್ ಲೆಸ್ ಇರೋದು ಕಡಿಮೆ ಮಾಡಿ ನಾವು ಮಾಡಿದೀವಿ. ಅದಕ್ಕೂ ಕೂಡ ವರ್ಕ್ ಆಗುತ್ತೆ. ಅಂದ್ರೆ ಸ್ಟ್ಯಾಂಡರ್ಡ್ ಆಗಿ 5 ಅಡಿ ಇದ್ರೆ ಬೆಸ್ಟ್ ಇರುತ್ತೆ. ಸೊ ನಾವು ಸೈಡ್ ವಿಸಿಟ್ ಅಲ್ಲಿ ಹೈಟ್ ನೋಡ್ತೀವಿ. ಜೊತೆಗೆ ಅಕ್ಕಪಕ್ಕದಲ್ಲಿ ಬಿಲ್ಡಿಂಗ್ ಗಳದ್ದು ನೆರಳು ಬೀಳದಿರೋ ತರ ಜಾಗ ನೋಡ್ತೀವಿ ನಾವು ಅದನ್ನ. ಸೊ ಮತ್ತೆ ನಮ್ದು ಜಾಗ ಎಷ್ಟು ಅಡಿ ಬರುತ್ತೆ ಅಂದ್ರೆ 6 ಅಡಿಗೆ 6 ಅಡಿ 200 ಲೀಟರ್ ಬರುತ್ತೆ. ನಿಮ್ಗೆ ಅಷ್ಟು ಸಾಕಾಗುತ್ತೆ. ಸೊ ಒಂದ್ ಕಡೆ ಇನ್ಲೆಟ್ ಔಟ್ಲೆಟ್ ಕನೆಕ್ಷನ್ ತಗೊಂಡ್ರೆ ಸಾಕು, ನಿಮ್ ಮನೆಗೆ ಬಿಸಿನೀರು ಬರುತ್ತೆ. ಮತ್ತೆ ಇವಾಗ ಸೋಲಾರ್ ಹಾಕ್ಸೋದ್ರಿಂದ ಏನ್ ಅನುಕೂಲ ಏನು ಅಂತಂದ್ರೆ, ನೋಡಿ ಒಂದು ಸೋಲಾರ್ ಹಾಕಿದ್ರೆ 3 ಬಾತ್ರೂಮ್ಗೆ ಹೋಗುತ್ತೆ. ಜೊತೆಗೆ ಕ್ಲೈಮೇಟ್ ಕಡಿಮೆ ಇದ್ರೂ ಹೀಟ್ ಆಗುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತೀರಾ ಸರ್ ಸೋಲಾರ್ ಹಾಕ್ಸ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ ಅಂತಂದ್ರೆ, ಈಗ ನೋಡಿ, ಇವಾಗ ಗೌರ್ಮೆಂಟ್ ಎಲೆಕ್ಟ್ರಿಸಿಟಿ ರೆಡಿ ಮಾಡೋದಕ್ಕೋಸ್ಕರ ಎಷ್ಟೆಲ್ಲ ಇನ್ವೆಸ್ಟ್ ಮಾಡ್ತಾ ಇದೆ. ಹೌದಲ್ವಾ? ಸೊ ಎಲೆಕ್ಟ್ರಿಸಿಟಿ ಉಳಿಸ್ಬೇಕು ಅಂತಾನೆ ಗೌರ್ಮೆಂಟ್ ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದೆ. ನಾವು ದೇಶಕ್ಕೆ ಏನಾದ್ರೂ ಒಂದು ಸಹಕಾರ ಮಾಡ್ದಂಗೆ. ಒಂದು ಎರಡನೇದೇನು ಅಂತಂದ್ರೆ, ಈಗ ನಾವು ವೈಯಕ್ತಿಕವಾಗಿ ಮಾತಾಡೋದಾದ್ರೆ
ಈಗ ಸೋಲಾರ್ ಹಾಕ್ಸೋದ್ರಿಂದ ಎಲೆಕ್ಟ್ರಿಸಿಟಿ ಬಿಲ್ ಸೇವ್ ಆಗುತ್ತೆ. ಈಗ ಒಂದು ಮನೆಗೆ ಒಂದು ಎಕ್ಸಾಂಪಲ್, ನಿಮ್ಮ ಮನೇಲಿ ಎಷ್ಟು ಬರುತ್ತೆ ಸರ್ ಕರೆಂಟ್ ಬಿಲ್? ಬರುತ್ತೆ ಸರ್ 2-2.5 3 ಒಂದೊಂದು ತಿಂಗಳು ಹಂಗ್ ಬರುತ್ತೆ, ಒಂದ್ ತಿಂಗಳು ಬರುತ್ತೆ, 2.5 ಅಂತೂ ಕಂಪಲ್ಸರಿ. ಓಕೆ, 2,500 ನೀವು ಸೋಲಾರ್ ಹಾಕ್ಸೋದ್ರಿಂದ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಬರೋದು, ನಿಮಗೆ ಬಿಲ್ ಜಾಸ್ತಿ ಬರೋದು ಗೀಸರ್ ಇಂದ. ಗೀಸರ್ನ ನೀವು ಸೋಲಾರ್ ಆಗಿ ಕನ್ವರ್ಟ್ ಮಾಡಿಬಿಟ್ರೆ ನಿಮಗೆ ಬರೋ ಬಿಲ್ ಅಲ್ಲಿ 60-70% ಸೇವ್ ಆಗುತ್ತೆ. ನೀವೇನ್ ಇನ್ವೆಸ್ಟ್ ಮಾಡಿದ್ರೆ ಅದು ವಿತ್ ಇನ್ 2 years ಅಲ್ಲಿ ರೀಫಂಡ್ ಆಗುತ್ತೆ. ನಿಮ್ಗೆ 18 ವರ್ಷ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಿಮ್ಗೆ ಸೋಲಾರ್ ಯೂಸ್ ಆಗುತ್ತೆ. ಸೊ ಜೊತೆಗೆ ನಿಮ್ಗೆ ಪ್ರತಿಯೊಂದು ಬಾತ್ರೂಮ್ಗೂ ಗೀಸರ್ ಹಾಕ್ಬೇಕು, ಅಲ್ಲೋಗಿ ಆನ್ ಮಾಡ್ಬೇಕು ಆಫ್ ಮಾಡ್ಬೇಕು ಅದೇನಿಲ್ಲ. ಸೊ ಜಸ್ಟ್ ಟ್ಯಾಪ್ ಆನ್ ಮಾಡಿದ್ರೆ ಬಿಸಿನೀರು ಬರುತ್ತೆ ನಿಮ್ಗೆ. ಮತ್ತೆ ನೀವು ಎಲ್ಲೋ ಊರ್ಗ್ ಹೋದ್ರಿ ಅಥವಾ ಇನ್ನೊಂದ್ ಕಡೆ ಹೋದ್ರಿ, ಇದನ್ನ ಮೇಂಟೈನ್ ಮಾಡ್ಬೇಕು, ಈಗ ಟ್ಯೂಬ್ ಹೊಡೆದೋಗುತ್ತಾ ಆ ತರ ಈ ತರದ್ ಯಾವ್ದು ಸಮಸ್ಯೆ ಇಲ್ಲ. ನೇಚರ್ ಫ್ರೆಂಡ್ಲಿ ಪ್ರಾಡಕ್ಟ್ ಇದು. ಸೊ ಈ ಸಿಂಟೆಕ್ಸ್ ಟ್ಯಾಂಕ್ ಹೇಗಿರುತ್ತೋ ಹಾಗೆ ಇರುತ್ತೆ ಇದು. ಸೊ ನೀವು ನನ್ನ ಪ್ರಕಾರ ನಾನು ಹೇಳೋದೇನಂದ್ರೆ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ಕೋಬೇಕು. 1 year ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲೆಲ್ಲ ನಾವು ಕ್ಲೀನ್ ಮಾಡ್ಕೊಡ್ತೀವಿ. ಒಂದು 2 years 3 years ನೀವು ಡ್ರೈನೇಜ್ ಕೊಟ್ಟರೆ ಡ್ರೈನೇಜ್ ಮಾಡ್ಕೊಂಡು ಜೊತೆಗೆ 2 years ಒಂದ್ಸಲಿ ಕಂಪ್ನಿ ಕಡೆಯಿಂದ ನೀವು ಕ್ಲೀನಿಂಗ್ ಮಾಡಿಸ್ಕೊಂಡ್ಬಿಟ್ರೆ ನಿಮ್ಗೆ ಲೈಫ್ ಟೈಮ್ ಪ್ರಾಬ್ಲಮ್ ಬರಲ್ಲ. 20 ವರ್ಷ ಬಂದ್ಬಿಟ್ರೆ ನಿಮ್ಗೆ ಫುಲ್ ಖುಷಿ ಆಗ್ಬಿಡ್ತೀರಾ. ನಮ್ಗೆ ಈಗ ನಾವು ಸೋಲಾರ್ ಹಾಕ್ಸ್ಕೊಂಡ್ವಿ ಅನ್ಕೊಳ್ಳಿ, ಸರ್ ನನ್ಗೆ ಅದು ಮೇಂಟೆನೆನ್ಸ್ ಹೆಂಗೆ, ಹೇಗೆ ನಾವು ಕಾಂಟ್ಯಾಕ್ಟ್ ಎಲ್ಲಿ ಮಾಡಬೇಕು, ಅಥವಾ ನಿಮ್ ಸರ್ವಿಸ್ ಯಾರು ಯಾಕೆ ಸಿಗುತ್ತೆ? ಬೆಂಗಳೂರಲ್ಲಿ ನಮ್ದು ಇದೆ ಹೆಡ್ ಆಫೀಸ್, ಇಲ್ಲೇ ಸರ್ವಿಸ್ ಸೆಂಟರ್ ಕೂಡ ಇಲ್ಲೇ ಇದೆ. ಈ ಶೋರೂಮ್ ಸ್ಟಾರ್ಟ್ ಆಗಿ 18 ವರ್ಷ ಆಯ್ತು ಇಲ್ಲಿ. ಸೊ ನಾವು 40 ಜನ ಇದೀವಿ. ಸೊ ನಮ್ ಟೀಮು ಸೇಲ್ಸ್, ಮಾರ್ಕೆಟಿಂಗ್, ಸರ್ವಿಸ್ ಎಲ್ಲ ಸೇರಿ. ಸೊ ನೀವು ಎನಿ ಕಂಪ್ಲೇಂಟ್ಸ್ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ ಅಥವಾ ನಿಮಗೆ ವೆಬ್ಸೈಟ್ ಅಲ್ಲೂ ಸಿಗುತ್ತೆ, ಎಲ್ಲಾ ಕಡೆನೂ ಸಿಗುತ್ತೆ ನಮ್ಮ ಕಾಂಟ್ಯಾಕ್ಟ್ ನಂಬರ್. ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ನೀವು ಅದಕ್ಕೇನಿದೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬಹುದು. ವಿತ್ ಇನ್ 48 hours ಒಳಗಡೆ, 24 ಅಥವಾ 48 hours ಒಳಗಡೆ ಏನೇ ಕಂಪ್ಲೇಂಟ್ ಇದ್ರೂ ನಾವು ಸಾಲ್ವ್ ಮಾಡ್ತೀವಿ. ಅದ್ರ ಬಗ್ಗೆ ನಿಮ್ಗೇನಿಲ್ಲ. ಮತ್ತೆ ಇನ್ಸ್ಟಾಲೇಷನ್ ಮಾಡಕ್ ಬಂದಾಗ ಈಗ ನಮ್ಮ ಸೈಟ್ ವಿಸಿಟ್, ಇವಾಗ ನೀವು ಎಕ್ಸಾಂಪಲ್ ಈಗ ಸೋಲಾರ್ ಬಗ್ಗೆ ವಿಚಾರಿಸ್ತಾ ಇದ್ರ, ನಿಮ್ಗೆ ಒಂದ್ಸಲ ಸೈಟ್ ವಿಸಿಟ್ ಮಾಡಿ ಅಂತ ಬಂದ್ರೆ ನಮ್ಮವ್ರು ಬಂದು ಅದಕ್ಕೆ ನಿಮ್ಗೆ ವಾಟರ್ ಚೆಕ್ ಮಾಡ್ತಾರೆ, ಜಾಗ ಚೆಕ್ ಮಾಡ್ತಾರೆ, ಮತ್ತೆ ಬಾತ್ರೂಮ್ ಅಲ್ಲಿ ಸೊ ಯಾವ ತರ ಕನೆಕ್ಷನ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ. ನಿಮ್ಗೆ ಏನ್ ಟೋಟಲ್ ಇನ್ಫಾರ್ಮೇಶನ್ ನಿಮ್ಗೆ ಅಲ್ಲಿ ಕೊಡ್ತಾರೆ. ಸೊ ಅದು ಮುಗೀತು. ಸೊ ಇನ್ಸ್ಟಾಲೇಷನ್ ಆದ್ಮೇಲೆ ಇನ್ಸ್ಟಾಲೇಷನ್ ಮಾಡೋರು ನಿಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಯಾವಾಗ ನೀರ್ ಬಿಡಬೇಕು, ಯಾವ ತರ ಡ್ರೈನೇಜ್ ಹಾಕೊಂಡು ಯಾವ ತರ ಕ್ಲೀನ್ ಮಾಡ್ಕೋಬೇಕು, ಯಾವ ತರ ಮೇಂಟೆನೆನ್ಸ್ ಮಾಡಬೇಕು, ಅದನ್ನ ನಾವು ಹೇಳ್ಕೊಡ್ತೀವಿ. ಸೊ ಅದು ಕಂಪ್ಲೀಟ್ ಇರುತ್ತೆ. ಮತ್ತೆ ಕಸ್ಟಮರ್ ಕೇರ್ ನಂಬರ್ ಸೋಲಾರ್ ಮೇಲೆ ಇರುತ್ತೆ, ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ಸೊ ಇದು ಸೋಲಾರ್ ಸರ್ವಿಸ್ ಬಗ್ಗೆ ಸಂಬಂಧಪಟ್ಟಾಗ ನಿಮ್ಗೆ ಇರುತ್ತೆ ಸರ್. ಹೇಳಿ ಸರ್. ಸರ್ ಎರಡನೇದು, ಈಗ ಮನೆ ಕಟ್ಟಿ ಸ್ವಲ್ಪ ಸಾಲದಲ್ಲೂ ಹೊರೆ ಮಾಡ್ಕೊಂಡ್ಬಿಟ್ಟು ಬ್ಯಾಂಕಲ್ಲಿ ಲೋನ್ ತಗೊಂಡು ಇದು ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಮ್ಗೆ ಏನಾದ್ರೂ ಸಾಲದ ವ್ಯವಸ್ಥೆ EMI ಈ ತರ ಅಥವಾ ಸಬ್ಸಿಡಿ ಹಾಗೆ ಏನಾದ್ರು ಸ್ವಲ್ಪ ಡೀಟೇಲ್ಸ್? ಸರ್ ಇದೆ ನಮ್ಮಲ್ಲಿ, ನಿಮ್ಗೆ EMI ಆಪ್ಷನ್ಸ್ ಕೂಡ ಇದೆ, ಇನ್ಸ್ಟಾಲ್ಮೆಂಟ್ ಕೂಡ ಇದೆ, ಲೋನ್ ಕೂಡ ನಾವು ಕೊಡ್ತೀವಿ. ಸರ್ ಈಗ ಇನ್ನೊಂದು ಕ್ವಶನ್ ನಂದು, ಸರ್ ಈಗ ನೀವು ಬರೀ ಈಗ ಹೊಸ ಮನೆ ಕಟ್ತಾ ಇದೀವಿ ಅಂತ ಹೇಳ್ತಾ ಇದ್ರ, ಬರೀ ಸೋಲಾರ್ ಮಾತ್ರ ತಗೋಬೇಕಂತಿದ್ರ? ಮತ್ತೆ ನೋಡಿ ನಮ್ಮಲ್ಲಿ ಚಿಮ್ನೀಸ್ ಇದೆ, ಗೀಸರ್ಸ್ ಇದೆ, ವಾಟರ್ ಪ್ಯೂರಿಫೈರ್ಸ್ ಇದೆ, ಸಾಫ್ಟ್ನರ್ ಇದೆ, ಮತ್ತೆ ವಾಟರ್ ಲೆವೆಲ್ ಕಂಟ್ರೋಲರ್ ಇದೆ. ಸೊ ಇಷ್ಟೆಲ್ಲ ಇರುವಾಗ ನೀವು ಒಟ್ಟಿಗೆ ಯಾಕೆ ಇದನ್ನೆಲ್ಲ ನೋಡಬಾರ್ದು? ಇಲ್ಲ, ನಮ್ಗೆ ಹಳೆ ಮನೆಯಲ್ಲಿ ಇದ್ದಿದ್ರಿಂದ ಇದೆಲ್ಲ ನನಗೆ ಏನು ಅವಶ್ಯಕತೆ ಇರಲ್ಲ. ಈಗ ಮಕ್ಕಳು ಈಗ ನೀವು ಹೇಳಿದ್ಮೇಲೆ ನನಗೆ ಜ್ಞಾಪಕ ಬಂತು, ಚಿಮ್ಳಿ ಹಾಕ್ಸೋಣಪ್ಪ ಹಾಗೆ ಹೀಗೆ ಅಂತ ಹೇಳಿದ್ರು. ಅದ್ರ ಬಗ್ಗೆ ಈಗ ನಾವು ಸೋಲಾರ್ ತಗೊಂಡ್ರೆ ಎಷ್ಟಾಗುತ್ತೆ, ಇದು ಟೋಟಲಿ ಇದ್ರಲ್ಲಿ ತಗೊಂಡ್ರೆ ಎಷ್ಟಾಗುತ್ತೆ, ಈ ಚಿಮ್ನಿ ಇವಾಗ ಏನೇನ್ ಹೇಳ್ತಾ ಇದ್ದೀನಿ ಸ್ವಲ್ಪ ನಮ್ಗೆ ಗೊತ್ತಿಲ್ಲ. ಇದೆಲ್ಲ ನಿಮ್ ಡೀಟೇಲ್ಸ್ ಹೇಳಿದ್ರೆ ನಮ್ಮ ಹುಡುಗನ್ಗೆ ಎಲ್ಲ ವಾಟ್ಸ್ಆಪ್ ಅಲ್ಲಿ ಕಳಿಸಿ ಇವತ್ತು ಸಾಧ್ಯ ಆದ್ರೆ ನಾನು ಬುಕ್ ಮಾಡ್ಬಿಡ್ತೇನೆ. ಈಗ ನಾನು ಬೇಕಾದ್ರೆ ಒಂದ್ಸಲಿ ಪ್ರಾಡಕ್ಟ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಮಾಡಿ ಸರ್. ನೀವು ಓಕೆ ಮಾಡಿ. ಸೊ ಪ್ರೈಸ್ ಅಲ್ಲಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ, ಕಾಂಬೋ ಪ್ರೈಸ್ ಇದೆ. ಸೊ ಬೇಕು ಅಂತಂದ್ರೆ ಇವಾಗ ನಿಮ್ಗೆ EMI ಆಪ್ಷನ್ಸ್ ಹೆಂಗಿದ್ರು ಲೋನ್ ಹೋಗೋದು ಹೋಗ್ತಾ ಇದೀರಾ, ಒಂದ್ಸಲಿ ಇನ್ಸ್ಟಾಲ್ ಇವಾಗ ಏನಿದೆ ಇವೆಲ್ಲ. ಈಗ ನನ್ನ ಎಕ್ಸ್ಪೀರಿಯನ್ಸ್ ಏನಾಗಿದೆ ಗೊತ್ತಾ ಸರ್, ಈಗ ಮನೆ ಕಟ್ಟುವಾಗ ನೀವೇನ್ ಕೆಲ್ಸಗಳನ್ನ ನಿಲ್ಸಿರ್ತೀರಾ, ಮನೆ ಗುರುಪ್ರವೇಶ ಆದ್ಮೇಲೆ ಮಾಡ್ಕೊಳ್ಳೋಣ ಅಂದ್ರೆ ಇನ್ನು 10 ವರ್ಷ ಆದ್ರೆ ನೀವೇನು ಜಸ್ಟ್ ಒಂದ್ ಮಳೆ ಹೊಡಿಯೋದ್ ಬಿಟ್ರು ಕೂಡ ಮತ್ತೆ ನೀವು ಮಾಡಕ್ಕಾಗಲ್ಲ. ಇವಾಗ EMI ಏನೋ ಒಂದು ಕಮಿಟ್ ಆಗ್ಬಿಟ್ಟು ನೀವು ಇವಾಗ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡ್ಬಿಟ್ರೆ ಈಗ ವಾಟರ್ ಪ್ಯೂರಿಫೈರ್ ಬೇಕೇ ಬೇಕಾ? ಹೌದು. ಚಿಮ್ನೀಸ್ ಇವಾಗೆಲ್ಲ ಯಾಕಂದ್ರೆ ಈಗ ಮೊದ್ಲೆಲ್ಲ ಚಿಮ್ನೀಸ್ ಹಾಕೋದ್ ಬೇಡ ಅಂತಿದ್ರು, ಎಕ್ಸಾಸ್ಟ್ ಹಾಕೋಣ ಅಂತಿದ್ರು. ಎಕ್ಸಾಸ್ಟ್ ಎಲ್ಲ ಹೇಗಿತ್ತು ಅಂತಂದ್ರೆ ಒಂದು 7 ಅಡಿ ಲಿಂಟ್ಲ್ ಮೇಲೆ ಅದ್ರ ಓಲ್ ಮಾಡಿ ಮಾಡ್ತಾ ಇದ್ರು. ಏನಾಗುತ್ತೆ ಈಗ ಅಡಿಗೆ ಮನೆಯಲ್ಲಿ ಎಣ್ಣೆ ಜಿಡ್ಡೆಲ್ಲ ಬಂದಾಗ ಏನಾಗುತ್ತೆ ಅಂದ್ರೆ ಸೊ ಅದೆಲ್ಲ ಕಡೆ ಹರಡ್ಕೊಂಡು ಸಣ್ಣಗಾದ್ಮೇಲೆ ತೂಕ ಕಡಿಮೆ ಆದ್ಮೇಲೆ ಎಕ್ಸಾಸ್ಟ್ ಹತ್ರ ಹೋಗ್ತಾ ಇತ್ತು. ಅವಾಗ ಅದ್ರ ಸುತ್ತ ಕೂಡ ನಿಮ್ಗೆ ಆಯಿಲ್ ಕಂಟೆಂಟ್ ಎಲ್ಲ ಆಗ್ತಿತ್ತು. ನೋಡಿದವ್ರಿಗೆಲ್ಲ ಒಂಥರ ಕೆಟ್ಟದಾಗ ನೀವೇ ಅಡಿಗೆ ಮನೇಲಿ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ಇವಾಗ ಇಂಥ ದೊಡ್ಡ ಮನೆಗಳ ಕಟ್ಟಿದಾಗ ನೀವೀಗ ಎಲ್ಲ ಒಂದು 30 ಲಕ್ಷ 40 ಲಕ್ಷ ಇನ್ವೆಸ್ಟ್ ಮಾಡಿ ಮನೆ ಕಟ್ಟಿರ್ತೀರ, ಅದೇನಾಗುತ್ತೆ ಗಾಳಿ ಕಿಚನ್ ನಿಂದ ಹಾಲ್ಗೆ ರೂಮ್ಗೆಲ್ಲ ಹೋದಾಗ ಏನಾಗುತ್ತೆ, ಮೊದ್ಲು ಹಳೆ ಮನೆಗಳಲ್ಲಿ ಶೀಟ್ ಮನೆಗಳಿಗೆಲ್ಲ ಹಬ್ಬ ಹರಿದಿನಗಳಲ್ಲಿ 2 ವರ್ಷಕ್ಕೆ 1 ವರ್ಷಕ್ಕೆ ಪೇಂಟ್ ಮಾಡ್ತಾ ಇದ್ರು, ಒಂದ್ 10,000ದಲ್ಲಿ ಪೇಂಟಿಂಗ್ ಮುಗಿತಾ ಇತ್ತು. ಇವಾಗ ಇಷ್ಟು ದೊಡ್ಡ ಮನೆಗೆ 1.5 ಲಕ್ಷ 2 ಲಕ್ಷ ಪೇಂಟ್ ಖರ್ಚಾಗುತ್ತೆ. ಅದ್ರ ಬದಲಾಗಿ ಚಿಮ್ನಿ ಹಾಕ್ಸ್ಕೊಂಡ್ಬಿಟ್ರೆ ನಿಮ್ಗೆ ಅಡಿಗೆ ಮಾಡೋರ್ಗೂ ಸಮಸ್ಯೆ ಆಗಲ್ಲ. ಅಡಿಗೆ ಮಾಡೋರು ಹೊಗೆ ಕುಡ್ದು ಎಷ್ಟೋ ಜನ ಲೇಡೀಸ್ ಕಸ್ಟಮರ್ಸ್ ನಮ್ಮ ಹತ್ರ ಹೇಳ್ತಾರಲ್ವಾ, ಸೊ ಅವ್ರಿಗೆ ಆ ಎಣ್ಣೆ ಜಿಡ್ಡು ಆಯಿಲ್ ಎಲ್ಲ ಕುಡಿದು ಅವ್ರಿಗೆ ಎಷ್ಟೋ ಒಂದು ಮಿನಿಮಮ್ ಏಜ್ ಬರ್ತಿದಂಗೆ ಅವ್ರಿಗೆಲ್ಲ ಉಸಿರು ಪ್ರಾಬ್ಲಮ್ ಆಗೋದು, ಅಲರ್ಜಿ ಅಸ್ತಮ ಬರೋದು, ಈ ತರದೆಲ್ಲ ಆಗ್ತಿದೆ. ಸೊ ಕಿಚನ್ಗೆ ಚಿಮ್ನೀಸ್ ಹಾಕೋದ್ರಿಂದ ಏನಾಗುತ್ತೆ, ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಮತ್ತೆ ಕಿಚನ್ ಕೂಡ ನೀಟ್ ಆಗಿರುತ್ತೆ. ಸೊ ಕೆಲವು ಮನೆಗಳಲ್ಲಿ ನಾವು ನೋಡಿದೀವಲ್ಲ ಸರ್, ಈಗ
ಗುರುಪ್ರವೇಶ ಆಗಿ ಇವಾಗ ಬೇಡ ನಾವ್ ಆಮೇಲೆ ಹಾಕ್ಸ್ಕೊಳ್ಳೋಣ ಅಂತ ಅನ್ಕೊಂಡಿರ್ತಾರೆ. ಒಂದು 3 ತಿಂಗಳು 2 ತಿಂಗಳಾದ್ಮೇಲೆ ಜಸ್ಟ್ ಇವ್ರೆಲ್ಲಾದ್ರೂ ಟಚ್ ಮಾಡ್ಲಿ, ಹೌದು. ಸೊ ಅಲ್ಲೆಲ್ಲ ಬರಬರೇ ಬರುತ್ತೆ. ಹೌದು ಸೊ ಆದ್ರಿಂದ ಚಿಮ್ನಿಸ್ ಕಂಪಲ್ಸರಿ ಬೇಕೇ ಬೇಕು. ಈಗ ಕಾಸ್ಟ್ ಕೂಡ ಆಗಲ್ಲ, ನೀವು ಕಾಂಬೋದಲ್ಲಿ ತಗೊಳ್ಳೋದ್ರಿಂದ ನಾನು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಇನ್ನೊಂದು ನಮ್ಮ ಹತ್ರ ಸಾಫ್ಟ್ನರ್ ಇದೆ, ವಾಟರ್ ಸಾಫ್ಟ್ನರ್. ಏನು ಅಂತಂದ್ರೆ ಈಗ ನೀವು ದಾಸರಳ್ಳಿ ಅಂತ ಹೇಳಿದ್ರಿ, ಸೊ ಈಗ ನೀವು ಎಕ್ಸಾಂಪಲ್ ಇವಾಗ ಏನಾಗಿದೆ ಅಂದ್ರೆ ಕಾವೇರಿ ನೀರು 30% ಹೌದು. ಬೆಂಗಳೂರಲ್ಲಿ, ಹೌದು. ಇನ್ ಮಿಕ್ಕಿದ್ದೆಲ್ಲ 70% ಬೋರ್ ನೀರು ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಒಂದೇ ಒಂದು ಸಿಂಗಲ್ ಫ್ಯಾಮಿಲಿಗೆ ಕಾವೇರಿ ನೀರು ಕರೆಕ್ಟ್ ಆಗಿ ಸಜೆಸ್ಟ್ ಆಗುತ್ತೆ. ಇಲ್ಲ ಇವಾಗ ಯಾರು 1 ಫ್ಲೋರ್ ಕಟ್ಟಲ್ಲ, ಎಲ್ಲ 3 ಫ್ಲೋರ್ 4 ಫ್ಲೋರ್ ಕಟ್ತಾರೆ, ಅದ್ರಲ್ಲಿ 2 ಬಾಡಿಗೆ ಬರೋ ತರ ಮಾಡ್ತಾರೆ. ಸಾರಿ, ಈ ತರ ಬರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಬೋರ್ ನೀರು ಜಾಸ್ತಿ ಯೂಸ್ ಮಾಡೋದ್ರಿಂದ ಬೋರ್ ನೀರಲ್ಲಿ ಏನಾಗ್ತದೆ, ಈಗ ನೀವೇನು ವಸ್ತುಗಳು ಹಾಕೋತೀರಾ, ಈಗ ವಾಷಿಂಗ್ ಮಿಷಿನ್ ಆಗ್ಬೋದು, ವಾಟರ್ ಪ್ಯೂರಿಫೈರ್ ಆಗ್ಬೋದು, ಟ್ಯಾಪ್ಸ್ ಆಗ್ಬೋದು, ಈ ಕೂದಲು ಉದ್ರೋದು, ಮುಖ ಸಿಕ್ಕಟ್ಟೋದು, ಬಟ್ಟೆ ಕಲರ್ ಹೋಗೋದು, ಈ ತರದೆಲ್ಲ ಆಗೋದು ಹಾರ್ಡ್ ವಾಟರ್ ಇಂದ. ಸೊ ಹಾರ್ಡ್ ವಾಟರ್ಗೆ ಕೂಡ ನಮ್ಮ ಹತ್ರ ಸಾಫ್ಟ್ನರ್ ಇದೆ. ನೀವು ಸಾಫ್ಟ್ನರ್ ಹಾಕೊಂಡ್ರೆ ಸೊ ನಿಮ್ಮ ಮನೆಯಲ್ಲಿರೋ ಈಗ ವಾಟರ್ ಪ್ಯೂರಿಫೈರ್ ನಮ್ಮ ಬಾಡಿಗೆ ಹೆಂಗೋ ವಾಟರ್ ಸಾಫ್ಟ್ನರ್ ಇಡೀ ಮನೆಗೆ ಹಂಗಿರುತ್ತೆ. ಅದು ಕೂಡ ನಮ್ಮಲ್ಲಿ ಪ್ರಾಡಕ್ಟ್ ಇರೋದ್ರಿಂದ ನೀವು ಓವರ್ ಆಲ್ ಪ್ರಾಡಕ್ಟ್ ನಮ್ಮ ಹತ್ರ ತಗೊಳ್ಳೋದ್ರಿಂದ ಏನಾಗುತ್ತೆ, ಪ್ರೈಸ್ ಕೂಡ ಬೆಸ್ಟ್ ಸಿಗುತ್ತೆ, ಸರ್ವಿಸ್ ಕೂಡ ನಾವು ಒಂದೇ ಟೈಮಲ್ಲಿ ಒಬ್ಬ ಹುಡುಗ ಏನಾದ್ರೂ ನಿಮ್ ಮನೆಗೆ ವಿಸಿಟ್ ಮಾಡಿದ್ರೆ ಕಂಪ್ಲೀಟ್ ಎಲ್ಲಾನು ಚೆಕ್ ಮಾಡ್ಕೊಂಡ್ ಬಂದ್ಕೊಡ್ತಾನೆ. ಸೊ ಈ ತರ ಇರೋದ್ರಿಂದ ನಮ್ಮ ಪ್ರಾಡಕ್ಟ್ ನ ನೀವು ಆರಾಮಾಗಿ ತಗೋಬಹುದು, ಏನು ತೊಂದರೆ ಇಲ್ಲ. ಓಕೆ, ಎಲ್ಲ ಹೇಳಿದ್ರೆ ನೀವು ಇದು ಪ್ರೈಸ್ ಸ್ವಲ್ಪ ಡಿಸ್ಕೌಂಟ್ ಮಾಡಕ್ ಆಗತ್ತಾ ಸರ್? ಈಗ ನಾವು ಇದು ನಿಮ್ಗೆ ಗೊತ್ತಿದ್ದಂಗೆ ನೀವು ಆಲ್ರೆಡಿ ಎಲ್ಲಾ ವಿಡಿಯೋಸ್ ಎಲ್ಲ ನೋಡಿದಿರಾ, ಇದು ಕಂಪ್ನಿ ಔಟ್ಲೆಟ್. ಓಕೆ, ಕಂಪ್ನಿ ಔಟ್ಲೆಟ್ ಈಗ ನಾವು ಬೇರೆಯವ್ರ ಹತ್ರ ಡೀಲರ್ ಅಥವಾ ಬೇರೆ ಡಿಸ್ಟ್ರಿಬ್ಯೂಟರ್ ಹತ್ರ ತಗೊಂಡ್ರೆ ಏನ್ ಕಾಸ್ಟ್ ಸಿಗುತ್ತೆ ಅದಕ್ಕಿಂತನೂ ಒಂದು 20% ಇಲ್ಲಿ ಕಡಿಮೆ ಇರುತ್ತೆ. ಯಾಕಂದ್ರೆ ಕಸ್ಟಮರ್ ಡೈರೆಕ್ಟ್ ಆಗಿ ಇಲ್ಲಿ ಬಂದಿರೋದ್ರಿಂದ. ಸೊ ಇಲ್ಲಿ ಮೀಡಿಯೇಟ್ಸ್ ಯಾರು ಇರೋದಿಲ್ಲ, ನಾವೇ ಮ್ಯಾನುಫ್ಯಾಕ್ಚರರ್, ನಾವೇ ಮಾಡೋದ್ರಿಂದ ನಿಮಗೆ ಬೆಸ್ಟ್ ಪ್ರೈಸ್ ಸಿಗುತ್ತೆ. ಸೊ ಸರ್ ನನಗೆ ಪ್ರೈಸ್ ಸ್ವಲ್ಪ ತಿಳಿಸ್ಕೊಟ್ಬಿಟ್ರೆ ಬಹಳ ಸಂತೋಷ ಆಗುತ್ತೆ. ಈಗ ಪ್ರೈಸ್ ಬಗ್ಗೆ ಬೆಸ್ಟ್ ಪ್ರೈಸ್ ಮಾಡ್ಕೊಳ್ಳೋಣ. ಈಗ ನಾನು ಫಸ್ಟ್ ಪ್ರಾಡಕ್ಟ್ ತೋರಿಸ್ತೀನಿ. ಓಕೆ ಸರ್. ಪ್ರಾಡಕ್ಟ್ ಮೇಲೆ ಪ್ರೈಸ್ ನಮ್ಮಲ್ಲಿ ಮಿನಿಮಮ್ ರೇಂಜ್ ಇಂದ ಮ್ಯಾಕ್ಸಿಮಮ್ ರೇಂಜ್ ವರೆಗೂ ಇದೆ. ಆಯ್ತು ಸರ್. ಪ್ರೈಸ್ ಬಗ್ಗೆ ನೀವು 100% ಒರಿನೇ ಮಾಡ್ಬಿಡಿ. Okay, ನೀವು sir. ಮಾರ್ಕೆಟ್ ಅಲ್ಲಿ 10 ಕಡೆ ವಿಚಾರಿಸಿದ್ರು Okay, sir. ಈ ಪ್ರೈಸ್ ನ ಕಾಂಪೀಟ್ ಮಾಡಕ್ ಆಗಲ್ಲ. ಸರಿ ಸರ್. ಸೊ ಬನ್ನಿ ಸರ್, ಪ್ರಾಡಕ್ಟ್ ಬನ್ನಿ ಸರ್ ಬನ್ನಿ. ಸರ್ ಇದು ಬ್ರೋಷರ್ ತಗೊಳ್ತೀನಿ. ಸರ್ ಹಾ, ಹೇಳಿ ಇದು ಮೈನ್ ಆಗಿ ನೀವು ನೋಡಕ್ ಬಂದಿದ್ದು ಸೋಲಾರ್ ವಾಟರ್ ಹೀಟರ್. ಹೌದು. ಸೋಲಾರ್ ವಾಟರ್ ಹೀಟರ್ ಇದು ಮೈನ್ ನೀವು ನೋಡಬೇಕಾಗಿರೋದು. ಸರ್ ಇದೇನಂತಂದ್ರೆ ಇದು ಟ್ಯೂಬ್ಲರ್ ಮಾಡೆಲ್ ಅಂತ ಹೇಳ್ತೀವಿ. ಹಾ, ಟ್ಯೂಬ್ಲರ್, ಇದು ಟ್ಯೂಬ್ ಟೈಪ್ ಇರೋದ್ರಿಂದ ಟ್ಯೂಬ್ಲರ್ ಮಾಡೆಲ್ ಅಂತ ಹೇಳ್ತೀವಿ. Okay. ಇದ್ರದ್ದು ಏನಂದ್ರೆ ಡಬಲ್ ಲೇಯರ್ ಇರುತ್ತೆ ಗ್ಲಾಸ್ ಟ್ಯೂಬ್ಸ್. ಇದು ಆಣ್ಕಲ್ ಬಿದ್ರೂ ಹೊಡೆಯೋದಿಲ್ಲ. ನೀವ್ ಏನಾದ್ರೂ ಹೊಡೆದಾಕ್ಬೇಕು ಅಂದ್ರೆ ಮಾತ್ರ ಹೊಡೆದೋಗುತ್ತೆ, ಇಲ್ಲ ಅಂದ್ರೆ ಡ್ಯಾಮೇಜೇ ಬರೋದಿಲ್ಲ. ಮತ್ತೆ ಈಗ ಆಗಾಗ್ಲೇ ಟ್ಯೂಬ್ ಎಲ್ಲ ಹೋಗಲ್ಲ. ಟ್ಯೂಬ್ ಲೈಫೇ ಒಂದು 20-25 ಇಲ್ಲ ಸರ್, ಇದು ಗ್ಲಾಸ್ ಟ್ಯೂಬ್ಸ್ ಡಬಲ್ ಕೋಟೆಡ್ ಇರುತ್ತೆ. ಇದ್ರ ಒಳಗಡೆ ಅಲ್ಯೂಮಿನಿಯಂ, ಸ್ಟೇನ್ಲೆಸ್ ಸ್ಟೀಲ್, ಕಾಪರ್ ಕೋಟಿಂಗ್ ಆಗಿರುತ್ತೆ. ಬ್ಲಾಕ್ ಟೈಪ್ ಕಾಣುತ್ತಲ್ಲ ಅದು. ಇದು ಒಳಗಡೆ ಸಿಲಿಕಾನ್ ರಬ್ಬರ್ ಇರುತ್ತೆ, ಅದ್ರೊಳಗಡೆ ಕೂತ್ಕೊಂಡಿರುತ್ತೆ, ಯಾವ್ದೇ ಲೀಕೇಜ್ ಬರಲ್ಲ. ಇದು ಪಫ್ ಇನ್ಸುಲೇಷನ್ ಇರುತ್ತೆ ನೋಡಿ, 50 mm ಥಿಕ್ನೆಸ್. ಇದ್ರೊಳಗಡೆ ಬಿಸಿ ಒಂದ್ಸಲಿ ಒಳಗಡೆ ಹೋದ್ರೆ ನಿಮ್ಗೆ 48 ಗಂಟೆ ನಿಮ್ಗೆ ಹೀಟ್ ಲಾಸ್ ಆಗಲ್ಲ. ಮತ್ತೆ ಜಾಗನು ತುಂಬಾ ಕಡಿಮೆ ತಗೊಳುತ್ತೆ. ಸೊ ಇದು ಕ್ಲೈಮೇಟ್ ಕಡಿಮೆ ಇದ್ರೂ ಹೀಟ್ ಆಗುತ್ತೆ ಈ ಮಾಡೆಲ್. ಸೊ ಇದು ಈ ತರ ನೋಡಿ, ಸ್ಟ್ಯಾಂಡ್ ಎಲ್ಲ ಹೆಂಗ್ ಸ್ಟ್ರೆಂತ್ ಆಗಿದೆ, ನಿಮ್ಗೆ ಸ್ಟ್ಯಾಂಡ್ ಎಲ್ಲ ಪೌಡರ್ ಕೊಟೆಡ್ ಆಗಿದೆ. 2.5 ಅಡಿ ಬರ್ಬೋದಲ್ಲ ಸರ್? ಇದು 3 ಅಡಿ ಬರುತ್ತೆ. ಇದು 110 ಲೀಟರ್. ಇದು 200 ಇದ್ರೆ ಡಬಲ್ ಬರುತ್ತೆ, 6x6.5 ಬರುತ್ತೆ. ಸೊ ಇದನ್ನ ಟಚ್ ಮಾಡಿ ನೋಡಿ ಸರ್ ಒಂದ್ಸಲ ಮುಟ್ಟಿ. ಸೊ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಮತ್ತೆ ಸೀರಿಯಲ್ ನಂಬರ್ ಪ್ಲೇಟ್, ಮತ್ತೆ ISI ಪ್ರಾಡಕ್ಟ್ 10 ಇಯರ್ಸ್ ಇರುತ್ತೆ. ಸೊ ಪ್ರಾಡಕ್ಟ್ ಅಲ್ಲಿ ಏನು ನಿಮಗೆ ಸೊ ಪ್ರಾಬ್ಲಮ್ಸ್ ಇರಲ್ಲ, ಯಾಕಂದ್ರೆ ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಿಮಗೆ ಪ್ರಾಡಕ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಇದು ವಾಟರ್ ಪ್ಯೂರಿಫೈರ್ಸ್ ಹೇಳ್ತೀನಿ ನೋಡಿ ಸರ್. ಸೊ ವಾಟರ್ ಪ್ಯೂರಿಫೈರ್ ಸರ್, ಇನ್ನೊಂದು ಪ್ರಾಡಕ್ಟ್ ತೋರಿಸ್ತೀನಿ. ಇದು ವಾಟರ್ ಪ್ಯೂರಿಫೈರ್ ಸರ್. ಇದು ವಾಟರ್ ಪ್ಯೂರಿಫೈರ್ ನಮ್ಮಲ್ಲಿ 20 ಮಾಡೆಲ್ಸ್ ಇದೆ ವಾಟರ್ ಪ್ಯೂರಿಫೈರ್ಸ್. ಇದ್ರಲ್ಲಿ ಏನಂದ್ರೆ ಒಂದೊಂದು ಡಿಸೈನ್ ಇದೆ. ಸೊ ಇದು ಮೇಜರ್ ಏನಂದ್ರೆ 7 ಸ್ಟೇಜ್ ವಾಟರ್ ಪ್ಯೂರಿಫೈರ್ ಇದು. ಸೊ RO, UV, UFO, TDS ಕಂಟ್ರೋಲ್ ಎಲ್ಲ ಇರುತ್ತೆ. ನೀವು ಮೋರಿ ಅರಿಯೋ ನೀರು ಹಾಕಿದ್ರು ಕೂಡ ಬಿಸ್ಲರಿ ವಾಟರ್ ಬರುತ್ತೆ. ನೀವೇನ್ ಬಿಸ್ಲರಿ ಕಿನ್ಲೆ ವಾಟರ್ ಗಳನ್ನ ನೀವು ಬಾಟ್ಲಲ್ಲಿ ಏನ್ ಕುಡಿತೀರಾ ಅದು ಅಲ್ಲಿ ಪ್ಲಾಂಟ್ ಅಲ್ಲಿ ಆಗುತ್ತೆ, ಇದು ನಿಮ್ ಮನೆಯಲ್ಲಿ ಆಗುತ್ತೆ. ಸೊ ಇದು ವಾಟರ್ ಪ್ಯೂರಿಫೈರ್ ಕಂಪಲ್ಸರಿ ಬೇಕೇ ಬೇಕು. ಈಗ ಎಲ್ಲಾ ಕಡೆನೂ ಇವಾಗ ಕಂಪಲ್ಸರಿ ಮ್ಯಾಂಡೇಟರಿ ಆಗಿದೆ. ಸೊ ಇದು ಮಾಡೆಲ್ ಮೇಲೆ ನೀವು ಯಾವ್ದು ಡಿಸೈಡ್ ಮಾಡ್ತೀರಾ ಅದನ್ನ ಹಾಕೊಡ್ತೀವಿ. ಇದು ಇನ್ಸ್ಟಾಲೇಷನ್ ಮಾಡುವಾಗ ಇದಕ್ಕೊಂದು ಪ್ರೀ ಫಿಲ್ಟರ್ ಬರುತ್ತೆ ಪಕ್ಕದಲ್ಲಿ. ಇನ್ಸ್ಟಾಲೇಷನ್ ಕೂಡ ನಾವೇ ಕಂಪ್ಲೀಟ್ ಮಾಡಿ ಟ್ಯಾಪ್ ಅಲ್ಲಿ ನೀರ್ ಬರೋವರೆಗೂ ನಾವೇ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಸೊ ಇದು ವಾಟರ್ ಪ್ಯೂರಿಫೈರ್ ಸರ್ ಇದು. ಸೊ ಇದರಲ್ಲಿ ರೇಂಜ್ ಮೇಲೆ ಹೋಗುತ್ತೆ, 5 ಸ್ಟೇಜ್ ಇದೆ, 7 ಸ್ಟೇಜ್ ಆ ತರ ಎಲ್ಲ ಸಿಗುತ್ತೆ. ಮಾಡೆಲ್ ಮೇಲೂ ನಿಮ್ಗೆ ಡಿಪೆಂಡ್ ಆಗುತ್ತೆ. ಸೊ ಇದು ಇಷ್ಟೇ ಇದೆ ಸರ್ ವಾಟರ್ ಪ್ಯೂರಿಫೈರ್ದು. ಈಗ ನೆಕ್ಸ್ಟ್ ಚಿಮ್ನೀಸ್ ತೋರಿಸ್ತೀನಿ ಬನ್ನಿ ಸರ್. ಸರ್ ಇದು ವೇಗ ಅಂತ ಹೇಳಿ ಮಾಡೆಲ್ ಇದು. ಸೊ ಇದು ಬೇಸಿಕ್, ಇದು ಆಲ್ಮೋಸ್ಟ್ ಒಂದು 20-25 ಇಯರ್ಸ್ ಇಂದ ಮಾರ್ಕೆಟ್ ಅಲ್ಲಿ ಇದೆ ಇದು. ಸೊ ಇದು ಸ್ಟಾರ್ಟಿಂಗ್ ಅಲ್ಲಿ ಇದೆ, ಹೈಯರ್ ಎಂಡ್ ಇತ್ತು. ಇದು ಬೇಸಿಕ್ ಮಾಡೆಲ್. ಇವಾಗ ಇದ್ರ ಸಕ್ಷನ್ ಪವರ್ 600 ಮತ್ತೆ 900 ಬರುತ್ತೆ. ಈಗ ಚಿಮ್ನಿನಲ್ಲಿ 5 ಪಾಯಿಂಟ್ಸ್ ಇದೆ ಸರ್ ಮೈನ್. ಒಂದರಲ್ಲಿ ಸಕ್ಷನ್ ಪವರ್, 2 ಮೋಟ್ರು, 3ನೇದು ಬ್ಲೋವರ್, 4ನೇದು ಟಚ್, 5ನೇದು
ಸೊ ನಿಮಗೆ ವಾರಂಟಿ. Okay. ಸೊ ಇದರಲ್ಲಿ ಬರುತ್ತೆ. ಸೊ ನೋಡಿ ಇದು ಬಂದು ಸಕ್ಷನ್ ಪವರ್ ಬಂದು 600 ಬರುತ್ತೆ. Okay. ಇದೇ ಮಾಡಲ್ 900 ಬರುತ್ತೆ. ಈಗ ನಾವೇನ್ ಹೇಳ್ತೀವಿ ಅಂದ್ರೆ 440 ಇಂದ ಸೆಕ್ಷನ್ ಪವರ್ ಸ್ಟಾರ್ಟ್ ಆಗುತ್ತೆ. 440 ಇಂದ 600, 650, 700, 750, 900, 1000, 1050, 1100, 1200 ವರೆಗೂ ಬರುತ್ತೆ. ಮ್ಯಾಕ್ಸಿಮಮ್ 1500. ಸೊ ಇದರಲ್ಲಿ ವಿತ್ ಇನ್ 900 ಒಳಗಡೆ ಚಿಮ್ನಿ ತಗೊಂಡ್ರೆ ನಮ್ಮನೇಲಿ ಚಿಮ್ನಿ ಇದೆ ಅಂತ ಇರುತ್ತೆ, ಸೆಕ್ಷನ್ ಮಾಡಲ್ಲ ಅದು. 900 ಅಬೌವ್ ತಗೊಂಡ್ರೆ ನಿಮ್ಗೆ ಸೆಕ್ಷನ್ ಚೆನ್ನಾಗಿ ಮಾಡುತ್ತೆ ಮತ್ತೆ ನೀಟ್ ಆಗಿರುತ್ತೆ. ಸೊ ಇದು ಬೇಸಿಕ್ ಮಾಡ್ಲು ಕೆಲವರು ಬಾಡಿಗೆ ಮನೆಯವರು ಹಾಕ್ಸ್ತಾ ಇದಾರೆ ಇದನ್ನ. ಸೊ ಈಗ ಎಕ್ಸಾಸ್ಟ್ ಗಿಂತ ಪರವಾಗಿಲ್ಲ ಅದು. ಸೊ ಸ್ವಲ್ಪ ಚೆನ್ನಾಗಿರ್ಲಿ ಅಂದ್ರೆ 900 ಹೋಗ್ಬೇಕು. ಇದು 600 ಸೆಕ್ಷನ್ ಬಂದು ನಿಮ್ಗೆ ಆಲ್ಮೋಸ್ಟ್ 600 ಇಂದ 900 ನಿಮ್ಗೆ MRP ಒಂದು 14,000 ಇದ್ರೆ ನಿಮ್ಗೊಂದು 7,500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಈ ಮಾಡಲ್ಸ್. ಸೊ ಅದು ಬಿಟ್ಟು ನೆಕ್ಸ್ಟ್ ನೋಡಿ ಇದೆಲ್ಲ ಇದೆಯಲ್ಲ, ಇದು ಹೈಯರ್ ಎಂಡ್ ಮಾಡಲ್. ಇದರಲ್ಲಿ ಪ್ಲಾಸ್ಟಿಕ್ ಮೋಟರ್ ಬರುತ್ತೆ, ಇದರಲ್ಲಿ ಮೆಟಲ್ ಮೋಟರ್ ಬರುತ್ತೆ. ಇದರಲ್ಲಿ ಮೆಟಲ್ ಮೋಟ್ರು, ಮೆಟಲ್ ಕಾಪರ್ ಮೋಟ್ರು, ಮತ್ತೆ ಸ್ಟೈನ್ಲೆಸ್ ಸ್ಟೀಲ್ ಫಿಲ್ಟ್ರು ವಿತ್ ಆಯಿಲ್ ಕಲೆಕ್ಟ್ರು, ಮತ್ತೆ ಟಚ್ಚು. ನೋಡಿ ಇದರಲ್ಲಿ ಏನಂದ್ರೆ ಹ್ಯಾಂಡ್ ಸೆನ್ಸರ್ ಇದೆ. ಸೊ ಈಗ ಹ್ಯಾಂಡ್ ಸೆನ್ಸರ್ ಏನ್ ಅನುಕೂಲ ಏನು ಅಂತಂದ್ರೆ, ಹ್ಯಾಂಡ್ ಸೆನ್ಸರ್ ಏನ್ ಅನುಕೂಲ ಅಂತಂದ್ರೆ, ಈಗ ಕಸ್ಟಮರ್ಸ್ ಈಗ ಲೇಡೀಸ್ ಅಡಿಗೆ ಮಾಡ್ತಿರ್ತಾರೆ, ಏನೋ ಎಣ್ಣೆ ಆಗಿರುತ್ತೆ ಕೈಯೆಲ್ಲ, ಅಥವಾ ಏನೋ ಮೆದಿತಾ ಇರ್ತಾರೆ, ಅವಾಗ ಚಿಮ್ನಿ ಒಂದ್ ಸ್ಪೀಡ್ ಅಲ್ಲಿ ಹೋಗ್ತಿರುತ್ತೆ. ಸ್ಟವ್ ಮೇಲೆ ಇರೋ ಪಾತ್ರನಲ್ಲಿ ಹೋಗಿ ಜಾಸ್ತಿ ಬರಕ್ ಸ್ಟಾರ್ಟ್ ಆಗುತ್ತೆ. ಅವಾಗ ಅದನ್ನ ತೊಳ್ಕೊಂಡು ಅವರು ಕ್ಲೀನ್ ಮಾಡ್ಕೊಂಡು ಅದನ್ನ ಮುಟ್ಬೇಕಾಗುತ್ತೆ, ಗಲೀಜಾಗುತ್ತೆ ಅಂತ ಹೇಳಿ. ಜಸ್ಟ್ ಇವಾಗ ಏನು ಇಲ್ಲ, ಜಸ್ಟ್ 2ನೇ ಸ್ಪೀಡ್ ಜಸ್ಟ್ ಮೂವ್ ಮಾಡಿದ್ರೆ ಸರ್ 2ನೇ ಸ್ಪೀಡ್ ಹೋಗುತ್ತೆ. ಸೊ 3ನೇ ಸ್ಪೀಡ್ ಜಸ್ಟ್ ಸೆನ್ಸರ್ ಸರ್ ಈಗ. ಮತ್ತೆ ಆಟೋ ಕ್ಲೀನ್, ಮೊದಲೆಲ್ಲ ಇವರೆಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಬೇಕಾಗಿತ್ತು. ಇವಾಗ ಆಟೋ ಕ್ಲೀನ್ ಆಪ್ಷನ್ಸ್ ಇರೋದ್ರಿಂದ ಸೊ ಈ ಚಿಮ್ನಿಗೆ ಅವ್ರ ಕ್ಲೀನಿಂಗ್ ಎಲ್ಲ ಪ್ರಾಬ್ಲಮ್ ಬರಲ್ಲ. ಕಸ್ಟಮರ್ಗೆ ಚಿಮ್ನಿ ಕ್ಲೀನ್ ಮಾಡೋದೇ ಎಲ್ಲ ಎಣ್ಣೆ ಜಿಡ್ ಆಗ್ತಾ ಇತ್ತು, ಆ ತರದೆಲ್ಲ ಪ್ರಾಬ್ಲಮ್ ಈಗ ಇದ್ರಲ್ಲಿ ಇಲ್ಲ. ಮತ್ತೆ ಸ್ಟೈನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಈ ಫಿಲ್ಟರ್ ಗಳನ್ನ 6 ತಿಂಗಳಿಗೆ ಒಂದ್ಸಲಿ ಜಸ್ಟ್ ಮಾಮೂಲಿ ಪ್ಲೇಟ್ ಕ್ಲೀನ್ ಮಾಡೋ ತರ ಕ್ಲೀನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಅವ್ರಿಗೆ ಬೇರೆ ಯಾವ ಪ್ರಾಬ್ಲಮ್ ಬರಲ್ಲ. ಚಿಮ್ನಿ ಇದು ಆಲ್ಮೋಸ್ಟ್ ಇದಕ್ಕೆ ಚಿಮ್ನಿಗೆ ಲೈಫ್ ಟೈಮ್ ವಾರಂಟಿ ಇರುತ್ತೆ. ಇದು ಸೆಕ್ಷನ್ ಪವರ್, ಇದು ಸೆಕ್ಷನ್ ಪವರ್ 1200 ಇದೆ. ಮ್ಯಾಕ್ಸಿಮಮ್ ಸೆಕ್ಷನ್ 1200 ಇರೋದ್ರಿಂದ ನಿಮ್ಗೆ ವೆಜ್ ನಾನ್ ವೆಜ್ಗೆ ಎಲ್ಲದಕ್ಕೂ ಇದಾಗುತ್ತೆ. ಸೊ ಇದೇ ತರನೇ ನಿಮ್ಗೆ ಎಲ್ಲಾ ರೇಂಜಸ್ ಇದೆ. ತುಂಬಾ ಹೈಯರ್ ಎಂಡ್ ಹೋಗೋಣ, ಸ್ವಲ್ಪ ನಾನು ಒಂದು ಹೊಸ ಮಾಡೆಲ್ ಹೋಗೋಣ ಅಂತಂದ್ರೆ ಇದೊಂದು ಮಾಡೆಲ್ ಇದು. ಸೊ ಇದನ್ನ ರಾಯಲ್ ಅಂತ ಹೇಳ್ತೇವೆ ನಾವು ಇದರಲ್ಲಿ. ಇದು ಕೂಡ ಹ್ಯಾಂಡ್ ಸೆನ್ಸರು, ಟಚ್ಚು, ಆಟೋ ಕ್ಲೀನ್ ಎಲ್ಲ ಇದೆ. ನಿಮ್ಗೆ ಇದೊಂದು 17-18 ಸಾವಿರ ರೂಪಾಯಿಂದ ಸ್ಟಾರ್ಟ್ ಆದ್ರೆ ಒಂದು 20-22 ಸಾವಿರದವರೆಗೂ ಇದರಲ್ಲಿ ವೆರೈಟಿಗಳಿದಾವೆ. ಸೊ ಇದರಲ್ಲಿ 2 ಫೀಟ್, 3 ಫೀಟ್ ಮತ್ತೆ 2.5 ಫೀಟ್ ಎಲ್ಲಾನು ಇದೆ ಮಾಡೆಲ್ಸ್. ಅದ್ರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಸೊ ಇವಾಗಲೇ ನಾನು ಅದನ್ನ ಫೈನಲೈಸ್ ಮಾಡ್ಕೊಡ್ಬೋದು. ಮತ್ತೆ ಸ್ಟವ್ಸ್ ಅಲ್ಲೂ ಅಷ್ಟೇನೆ, ಸ್ಟವ್ಸ್ 2 ಬರ್ನರ್ ಇದೆ. ಬೇರೆ ಪ್ರಾಡಕ್ಟ್ ಅಂದ್ರೆ ಇದು ಸ್ಟವ್ಸ್, ಇದು ಕುಕ್ ಟಾಪ್ ಟೇಬಲ್ ಮೇಲೆ ಇಟ್ಕೊಳ್ಳುವಂತದ್ದು. ಮಾಮೂಲಿ ಹಳೇದು ಗ್ಯಾಸ್ ಸ್ಟವ್ ಜೊತೆ ಬರ್ತಾ ಇತ್ತಲ್ಲ, ಸಿಲಿಂಡರ್ ಜೊತೆ ಬರ್ತಾ ಇತ್ತಲ್ಲ, ಅದ್ರಲ್ಲಿ ಇವಾಗ ಗ್ಲಾಸ್ ಟಾಪ್ ಬಂದಿದೆ. ಸೊ ಗ್ಲಾಸ್ ಟಾಪ್ ಇದು 4 mm ಥಿಕ್ನೆಸ್ ಇರುತ್ತೆ. ನಿಮ್ಗೆ ಹೊಡೆಯೋದು, ಡ್ಯಾಮೇಜ್ ಆಗೋದು ಅದೆಲ್ಲ ಏನು ಇಲ್ಲ. ಆಟೋ ಇಗ್ನಿಷನ್ ಇರುತ್ತೆ. ಇದು ಮೊದಲೆಲ್ಲ ಲೈಟರ್ ಬೇಕಾಗಿತ್ತು, ಇವಾಗೆಲ್ಲ ಲೈಟರ್ ಎಲ್ಲ ಬೇಡ ಇದಕ್ಕೆ. ಸೊ ಆಟೋಮೆಟಿಕ್ ಆಗಿ ಅದೇ ಆನ್ ಆಗುತ್ತೆ, ಅದೇ ಆಫ್ ಮಾಡ್ಕೋಬಹುದು. ಇದು 4 ಬರ್ನರು, ಅದು 2 ಬರ್ನರು. ಇದು ಹಾಬ್ಸ್, ಬಿಲ್ಟ್ ಇನ್ ಹಾಬ್. ಇವಾಗೆಲ್ಲ ಲೇಟೆಸ್ಟ್ ಮಾಡ್ಯುಲರ್ ಕಿಚನ್ ಮಾಡ್ತಿರೋದ್ರಿಂದ ಸೊ ಇದು ಹಾಬ್ಸ್ ಗ್ರಾನೈಟ್ ಕಟ್ ಮಾಡಿ ಒಳಗಡೆ ಕೂರ್ಸೋದ್ರಿಂದ ಸೊ ನೋಡಕ್ಕೂ ಲುಕ್ ಚೆನ್ನಾಗಿರುತ್ತೆ. ಮತ್ತೆ ಟ್ರೆಂಡ್ ಇದೆ, ಬೇಗನೂ ಅಡಿಗೆ ಆಗುತ್ತೆ. ಸೊ ಇದು ಕೂಡ ನಮ್ಮಲ್ಲಿ ಇದೆ. ಇದನ್ನು ಕೂಡ ನೀವು ಯಾವ್ದು ಸೆಲೆಕ್ಟ್ ಮಾಡಿದ್ರೆ ಸೆಲೆಕ್ಟ್ ಮಾಡಬಹುದು. ಅದೇ ತರನೇ 3 ಬರ್ನರ್ ಇದೆ, 2 ಬರ್ನರ್ ಇದೆ. ಇದು ಹಾಬ್, ಇದು ಸ್ಟವ್. ಸೊ ಎಲ್ಲಾ ರೇಂಜಸ್ ಕೂಡ ಹಾಬ್ಸ್ ಮತ್ತೆ ಸ್ಟವ್ ಎರಡೂ ಸಿಗುತ್ತೆ ನಮ್ಮಲ್ಲಿ. ಸರ್ ಇದು ಚಿಮ್ನೀಸ್. ಚಿಮ್ನೀಸ್ ಅಲ್ಲಿ ನಮ್ಮಲ್ಲಿ ಬೇಸಿಕ್ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಮ್ದು ಬೇಸಿಕ್ ಮಾಡಲ್ ಅಂದ್ರೆ ಸೆಕ್ಷನ್ ಪವರ್ ಮೇಲೆ ಬೇಸಿಕ್ ಮಾಡಲ್ ಅಂತೀವಿ, ಮೋಟರ್ ಮೇಲೆ ಬೇಸಿಕ್ ಮಾಡಲ್ ಅಂತ ಹೇಳ್ತೀವಿ. ಸೊ ಇದೆಲ್ಲಾ ಮಾಡಲ್ ನಮ್ಮಲ್ಲಿ 20+ ಮಾಡಲ್ಸ್ ಇದೆ. ಸೊ ಅದರಲ್ಲಿ ನಿಮಗೆ ಕಾಸ್ಟ್ ವೈಸ್ ನಿಮ್ಗೆ ಗೊತ್ತಾಗ್ಬೇಕು ಅಂತಂದ್ರೆ ಒಂದು ಬೇಸಿಕ್ ಮಾಡಲ್ ತೋರಿಸ್ತೇನೆ, ಅದ್ರ ಮೇಲೆ ಮಿಕ್ಕಿದ್ದೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಸರ್ ಇದು ಸಾಫ್ಟ್ವೇರ್. ಇದು ಸಾಫ್ಟ್ವೇರ್ ಅಂದ್ರೆ ಇದು ಹಾರ್ಡ್ ವಾಟರ್. ನಾನು ಹೇಳಿದ್ನಲ್ಲ ಬೋರ್ ನೀರಿಗೆ ಸಾಫ್ಟ್ ವಾಟರ್ ಅಂತ ಹೇಳಿ. ಈಗ ವಾಟರ್ ಪ್ಯೂರಿಫೈರ್ ಹೇಗೆ ಹಾಕೋತಿರೋ ಕುಡಿಯೋ ನೀರಿಗೆ, ಇದು ಮನೆಗೆ ಹಾರ್ಡ್ ವಾಟರ್ ಇರೋ ಕಡೆಗೆ ಸಾಫ್ಟ್ವೇರ್ ಹಾಕ್ತೀವಿ ಇದನ್ನ. ಸೊ ಇದ್ರ ಮಿನಿಮಮ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ. ವಾಷಿಂಗ್ ಮಿಷಿನ್ ಸಾಫ್ಟ್ವೇರ್ ಬರುತ್ತೆ, ಬಾತ್ರೂಮ್ ಸಾಫ್ಟ್ವೇರ್ ಬರುತ್ತೆ, ಮತ್ತೆ ಓಲವ್ ಸಾಫ್ಟ್ವೇರ್ ಬರುತ್ತೆ ಪೂರ್ತಿ ಮನೆಗೆ. ಇದ್ರಲ್ಲಿ ಆಟೋಮೆಟಿಕ್ ಮ್ಯಾನ್ಯುವಲ್ ಬರುತ್ತೆ. ಸೊ ನೀವು ಯಾವ್ದು ಹೇಳ್ತೀರಾ ನಾನು ಅದನ್ನ ಮಾಡ್ಕೊಡ್ತೀನಿ. ಇದೆಲ್ಲ ನಾವು ಕಂಪ್ಲೀಟ್ ಇನ್ಸ್ಟಾಲೇಷನ್ ನಾವು ಮಾಡ್ಕೊಡ್ತೀವಿ. ಜಸ್ಟ್ ಇದನ್ನ ಮಾಡ್ಲಿ ತೋರಿಸ್ತಾ ಇದೀನಿ ಅಷ್ಟೇ. ಸೊ ಆಯ್ತು. ಇದು ಸೋಲಾರ್ ವಾಟರ್ ಹೀಟರ್. ಸೋಲಾರ್ ವಾಟರ್ ಹೀಟರ್ ನಲ್ಲಿ FEC ಪ್ಯಾನಲ್ ಸಿಸ್ಟಮ್. ಸೊ ಇವಾಗ ಇದು ಏನ್ ಮೂವ್ಮೆಂಟ್ ಕಡಿಮೆ ಇದೆ. ಸೊ ಇದು ಪ್ರೆಸರೈಸ್ಡ್ ಮಾತ್ರ ನಾವು ಯೂಸ್ ಮಾಡ್ತೀವಿ. ಸೊ ಅದು ಬೇಕಾದ್ರೆ ಮಾಡ್ಕೊಡ್ತೀವಿ. ಸರ್ ಇದು ಗೀಸರ್ಸ್. ಸೊ ಗೀಸರ್ಸ್ ನಮ್ದೇ ಸುಪೀರಿಯರ್ ಬ್ರ್ಯಾಂಡ್, 5 ಸ್ಟಾರ್ ರೇಟಿಂಗು, ISI, 5 ವರ್ಷ ವಾರಂಟಿ ಇದೆ ಸರ್. 5 ವರ್ಷ ವಾರಂಟಿ ಇದೆ. ಸೊ 5 ವರ್ಷ ವಾರಂಟಿ ಇದೆ ನೋಡಿ. ಇದು 15 ಲೀಟರ್ ಗೀಸರು.
ಇದು 25 ಲೀಟರ್ ಗೀಸರ್. Okay. ಇದು ಹಾರಿಜಾಂಟಲ್, ಕೆಲವು ಬಾತ್ರೂಮ್ ಗಳಲ್ಲಿ ಜಾಗ ಇರಲ್ಲ, ಸಜ್ಜ ಇಟ್ಟಿರ್ತಾರೆ, ಸೊ ಅದಕ್ಕೆ ಹಾರಿಜಾಂಟಲ್ ಆಗು ಇದೆ, ವರ್ಟಿಕಲ್ ಆಗು ಇದೆ. ಕಸ್ಟಮರ್ ಯಾವುದೇ ತರದ್ ಬೇಕಾದ್ರೂ ನಮ್ಮಲ್ಲಿ ಗೀಸರ್ಸ್ ಇದೆ. ಸರಿ. ಮತ್ತೆ ಇದು ABS ಬಾಡಿ, ಇದು 15 ಲೀಟರ್ ಗೀಸರ್, ಇದ್ರಲ್ಲಿ 25 ಲೀಟರ್ ಬರುತ್ತೆ. ಸೊ ಇದೆಲ್ಲ ಕೂಡ ISI 5 ಸ್ಟಾರ್ ರೇಟಿಂಗ್ ಇದೆ. ಮತ್ತೆ ಇದು ABS ಇನ್ಸ್ಟೆಂಟ್ ಗೀಸರ್ ಕೂಡ ನಮ್ಮಲ್ಲಿದೆ. ಜೊತೆಗೆ ವಾಟರ್ ಲೆವೆಲ್ ಕಂಟ್ರೋಲ್. ಈಗ ನೀವು ಮನೆ ಕಟ್ಟಿದ್ರಲ್ವಾ, ಹೌದೌದು. ಈಗ ನೀರು 3 ಫ್ಲೋರ್, ಮೊದಲೆಲ್ಲ ಗ್ರೌಂಡ್ ಫ್ಲೋರ್ ಇತ್ತಿತ್ತು, ನೀವು ಹೋಗಿ ಆಫ್ ಮಾಡಿ ಆನ್ ಮಾಡ್ಕೊಂತ ಇದ್ರಿ. ಈಗ 3 ಫ್ಲೋರ್ ಇದ್ದಾಗ ಏನಾಗುತ್ತೆ ಅಂದ್ರೆ ನೀವು ಅದನ್ನ ಚೆಕ್ ಮಾಡಕ್ ಆಗಲ್ಲ. ಇದು ಆಟೋಮೆಟಿಕ್ ಹಾಕ್ಬಿಟ್ರೆ ಸೆನ್ಸರ್ ಅದೇ ವರ್ಕ್ ಆಗುತ್ತೆ. ಸಂಪಲ್ ನೀರ್ ಖಾಲಿ ಇದ್ರು ಅದೇ ನೋಡ್ಕೊಳ್ಳುತ್ತೆ, ಓವರ್ ಟ್ಯಾಂಕ್ ಅಲ್ಲಿ ಖಾಲಿ ಆದ್ರೂ ಅದೇ ನೋಡ್ಕೊಳ್ಳುತ್ತೆ. ಸರ್ ಆತರ ಇದೆ. ಗ್ಯಾಸ್ ಗೀಸರ್ ಬೇಕಾದ್ರೂ ಇದೆ ನಮ್ಮ ಹತ್ರ. ವಾಟರ್ ಪ್ಯೂರಿಫೈರ್ಸ್ ಅಲ್ಲೂ ನಾನು ತೋರಿಸಿದ್ನಲ್ವಾ, ಅಲ್ಲೂ 4 ಮಾಡಲ್ ಇದೆ. ಸೊ ಇನ್ನು 20 ಮಾಡಲ್ಸ್ ಇದೆ ನಮ್ಮಲ್ಲಿ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ ಇದೆ ಸರ್ ನಮ್ಮಲ್ಲಿ. ಸೊ ಬನ್ನಿ ಸರ್, ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಹೇಳಿ, ನಾನು ಇವಾಗಲೇ ಮಾಡ್ಕೊಡ್ತೀನಿ. ಸರ್ ಈಗ ಪ್ರಾಡಕ್ಟ್ ಎಲ್ಲ ನೋಡಿದ್ರಿ, ಬಹಳ ಖುಷಿ ಆಯ್ತು ಸರ್. ಓಕೆ, ಯಾವ್ಯಾವ್ದನ್ನ ನಾನು ಇವಾಗ ಸೆಲೆಕ್ಟ್ ಮಾಡಿ ಕೊಡ್ಲಿ ಸರ್? ಏನ್ ಈ ಕಾಂಬೋಗದಲ್ಲಿ ಇದ್ ಮಾಡಿದ್ದೀರಿ, ಓಕೆ ಹೆಂಗು ಹೊಸ ಮನೆ ಕಟ್ಟಿಸ್ತಾ ಇದ್ದೀನಿ. ಓಕೆ, ಒಂದ್ ಬಿಲ್ ಹಾಕೊಟ್ಬಿಡಿ ಸರ್, ನೋಡ್ಬಿಡೋಣ. ಹಾಕಿ ಸರ್. ಸರ್ ಈಗ ಒಂದು ಸೋಲಾರು, ಒಂದು ಚಿಮ್ನಿ, ಒಂದು ಗೀಸರ್, ಒಂದು RO ವಾಟರ್ ಪ್ಯೂರಿಫೈರ್, ಒಂದು ಸ್ಟವ್. ಓಕೆ, ಇಷ್ಟು ಕೂಡ ನಾನು ನೀವ್ ಹೇಳಿದ್ರಲ್ಲ ಅವಾಗ್ಲೇನೆ, ಸೊ ಅದೇ ತರನೇ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸರ್ ಈಗ ಆಲ್ರೆಡಿ ನಾನು ಪ್ರೈಸ್ ಅವಾಗ್ಲೇ ನಿಮ್ಗೆ ಹೇಳಿದ್ದೆ. ಹೌದು. ಸೊ ಈಗ ನಾನು ಆಲ್ಮೋಸ್ಟ್ ಇವಾಗ ಇನ್ನೊಂದು ಬೆಸ್ಟ್ ಪ್ರೈಸ್ ಮಾಡ್ಕೊಟ್ಬಿಡ್ತೀನಿ ಸರ್. ನಾನು ಈ ಪ್ರೈಸ್ ಮಾಡ್ಕೊಡ್ತೀನಿ. ನನಗೆ ಪ್ರೈಸ್ ಓಕೆ ಆಯ್ತು, ನನ್ಗೆ ಓಕೆ ಅಂತ ಇಲ್ಲ. ಸ್ವಲ್ಪ ಇದ್ರಲ್ಲಿ ಏನಾದ್ರು ಸ್ವಲ್ಪ ಕನ್ಸೆಷನ್ ಇಲ್ಲ. ಇನ್ನೊಂದು ಏನ್ ಗೊತ್ತಾ ಸರ್, ಇವಾಗ ನೋಡಿ, ಇಲ್ಲಿ ನೀವು ಡೈರೆಕ್ಟ್ ಆಗಿ ನಮ್ಮ ಶೋರೂಮ್ಗೆ ಬಂದಿದ್ದೀರಾ, ಮತ್ತೆ ನಾವು ಮ್ಯಾನುಫ್ಯಾಕ್ಚರರ್. ನಾನು ಇನ್ನೊಂದು ಹೇಳ್ಬೋದು ನಿಮ್ಗೆ, ಇದರಲ್ಲಿ ಇನ್ಕ್ಲೂಡಿಂಗ್ ಟ್ಯಾಕ್ಸ್, ಟ್ರಾನ್ಸ್ಪೋರ್ಟೇಷನ್, ಇನ್ಸ್ಟಲೇಷನ್, ಕೇಬಲೇಟರ್, ಗ್ಯಾರಂಟಿ ಕಾರ್ಡ್ ಜೊತೆ ಸರ್ವಿಸ್ ಕೊಡಬೇಕು. ಈ ಪ್ರೈಸ್ ನಾನು ಯಾಕಂದ್ರೆ ನೀವು ಆಲ್ರೆಡಿ ತುಂಬಾ ಹೊತ್ತು ನನ್ನ ಹತ್ರ ಮಾತಾಡಿರೋದ್ರಿಂದ, ಸೊ ನೀವೇ ಡೈರೆಕ್ಟ್ ಆಗಿ ಬಂದಿರೋದ್ರಿಂದ ನಾನು ಈ ಪ್ರೈಸ್ ಮಾಡಿದ್ದೀನಿ. ಬೇಕಾದ್ರೆ ನಾನು ಇದನ್ನ ಎಲ್ಲ ಡೀಟೇಲ್ ಆಗಿ ಬರ್ಕೊಡ್ತೀನಿ, ಏನೇನು ಕೊಡ್ತೀನಿ ಅಂತ ಹೇಳಿ. ನೀವು 10 ಅಂಗಡಿಲಿ ವಿಚಾರಿಸಿ, ಕಡಿಮೆ ಇದ್ರೆ ನಮ್ಮ ಹತ್ರ ತಗೊಳ್ಳಿ ಸರ್. ಅದರಲ್ಲಿ ಪ್ರೈಸಿಂಗ್ ಬಗ್ಗೆ ನೀವು ವರಿನೇ ಮಾಡಬೇಡಿ. ಕ್ವಾಲಿಟಿನೂ ಹಂಗೆ ಇದೆ, ಸರ್ವಿಸು ಹಂಗೆ ಇದೆ, ಅದ್ರಲ್ಲಿ ಏನು ವರಿ ಮಾಡಬೇಡಿ. ಈಗ ಮ್ಯಾಕ್ಸಿಮಮ್ ಏನಂದ್ರೆ ಒಂದೊಂದು 1000 ರೂಪಾಯಿ ಕಡಿಮೆ ಮಾಡ್ಬೋದು. ಈಗ ನೀವು ಒಂದು 60-70 ಸಾವಿರ ರೂಪಾಯಿ ಪ್ರಾಡಕ್ಟ್ ತಗೊಳ್ಳೋರಿಗೆ ನಾನು ಅಟ್ಲೀಸ್ಟ್ 1,000 ರೂಪಾಯಿ ಕೊಡೋದ್ರೆ ನಂದು ದೊಡ್ಡದಲ್ಲ, ನಿಮ್ದು ದೊಡ್ಡದಲ್ಲ. ಸೊ ಏನಂತಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇದೆ. ನೀವು ಬೇರೆ ಕಡೆಯಿಂದ ಕಂಪಾರಿಸನ್ ಮಾಡೋ ಪ್ರೈಸ್ ಬಗ್ಗೆ ನಿಮ್ಗೆ ಬೆಸ್ಟ್ ಪ್ರೈಸ್ ಇದೆ ಸರ್. ಯಾಕಂದ್ರೆ ನೀವು ಕ್ವಾಲಿಟಿ ಎಲ್ಲಾನು ಟಚ್ ಅಂಡ್ ಫೀಲ್ ಮಾಡಿದ್ರ, ಅದ್ರಲ್ಲಿ ನೀವು ವರಿ ಮಾಡಬೇಡಿ. ನಂದೊಂದು ರಿಕ್ವೆಸ್ಟ್, ನೀವು ಒಂದೇ ಮಾತು ಹೇಳಿ ಸರ್, ಈಗ ನೀವು ನಾನ್ ಕೊಡೋ ದುಡ್ಡು ಉಳಿಯೋದಿಲ್ಲ, ಸೊ ನನ್ಗೆ ಒಳ್ಳೆ ಸರ್ವಿಸ್, ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಬಿಡಿ ಅಂತ ಹೇಳಿ, ಅದೇ ಮುಗ್ದೋಯ್ತು. ನಾನು ಕ್ಲೋಸ್ ಮಾಡ್ಕೊಡ್ಲಿ ಸರ್. ಸರ್ ನಮ್ಮ ವೈಫ್ ಹೆಸರಲ್ಲಿ ಇದೆ ಸರ್. ಹೌದಾ? ಒಂದೇ ಒಂದು ನಿಮಿಷ ಸರ್. ಸರ್ ಆಧಾರ್ ಕಾರ್ಡ್ ಏನಾದ್ರು ಇದೆಯಾ? ಸರ್ ತಂದಿದ್ದೀನಿ. ಇದೆ. ಸರ್ ಆಧಾರ್ ಕಾರ್ಡ್ ಕೊಡಿ. ತೊಳಿ ಸರ್. ಓಕೆ, ನಾನು ಇದೊಂದು ಫೋಟೋ ತಗೊಳ್ತೀನಿ ಸರ್. ಸೊ ಓಕೆ, ನಾನು ಒಂದು 5 ನಿಮಿಷ ಆಮೇಲೆ ತಗೋತೀನಿ ಸರ್. ಈಗ ಅಡ್ರೆಸ್ ಎಲ್ಲ ಆಯ್ತು ಸರ್, ಇಲ್ಲೊಂದು ಸೈನ್ ಮಾಡ್ಬಿಡಿ ಸರ್. ಸರ್ ನನ್ಗೆ ಇವಾಗ ನಮ್ಗೆ ಯಾವ್ದು ಕಳ್ಸಿಕೊಡ್ತೀರಿ ಸರ್? ಈಗ ಇವತ್ತು ನೀವು ಇವಾಗ ಏನೋ ಒಂದ್ ಸ್ವಲ್ಪ ಅಡ್ವಾನ್ಸ್ ಮಾಡ್ತೀರಾ, ಆಯ್ತು. ಆರ್ಡರ್ ಫಾರ್ಮ್ ನಾನು ನಿಮಗೆ ಕೊಟ್ಟು ಕಳಿಸ್ತೀನಿ. ನಮ್ಮ ಟೀಮ್ ನಿಮಗೆ ಫೋನ್ ಮಾಡುತ್ತೆ, ಬಂದು ಸೈಟ್ ವಿಸಿಟ್ ಮಾಡ್ತಾರೆ, ಯಾವ್ಯಾವ ಪ್ರಾಡಕ್ಟ್ಗೆ ಯಾವ್ದು ಏನು ಅಂತ ಹೇಳ್ಬಿಟ್ಟು ಅದೆಲ್ಲ ನೀರೆಲ್ಲ ಚೆಕ್ ಮಾಡ್ಬಿಟ್ಟು ಎಲ್ಲ ಓಕೆ ಇತ್ತು ಅಂದ್ರೆ ನಾಳೆ ಅಥವಾ ನಾಡಿದ್ದು, ಯಾಕಂದ್ರೆ ಇನ್ಸ್ಟಲೇಷನ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾಳೆ ಅಥವಾ ನಾಡಿದ್ರೊಳಗಡೆ ಫೋನ್ ಮಾಡ್ಕೊಂಡ್ ಬರ್ತಾರೆ. ನೀವು ಬರೋ ಟೈಮಲ್ಲಿ ನೀವು ಅಲ್ಲಿ ಇದ್ಬಿಟ್ರೆ ಸಾಕು, ನೀವು ಎಲ್ಲೆಲ್ಲಿ ಹೇಳ್ತೀರಾ ಅಲ್ಲೆಲ್ಲಿ ಫಿಟ್ ಮಾಡ್ಕೊಡ್ತಾರೆ. ಓಕೆ ಸರ್. ಸೊ ನಮ್ಮವ್ರು ಬಂದವರು ಇನ್ಸ್ಟಲೇಷನ್ ಬಗ್ಗೆ ಮತ್ತೆ ಡೆಮೋ ಯಾವ ತರ ಯೂಸ್ ಮಾಡಬೇಕು, ಮೇಂಟೈನ್ ಮಾಡಬೇಕು ಎಲ್ಲಾನು ಅವರೇ ಹೇಳ್ಕೊಡ್ತಾರೆ ಸರ್. ಏನಿಲ್ಲ, ಗ್ಯಾರಂಟಿ ಕಾರ್ಡ್ ಬಿಲ್ ಎಲ್ಲ ಇಸ್ಕೊಡ್ತಾರೆ, ನೀವು ಇಟ್ಕೊಳ್ಳಿ ಸರ್. ಓಕೆ ಸರ್. ಓಕೆ, ಸಿಗ್ನೇಚರ್ ಆನ್ ಮಾಡಿ ಸರ್. ಓಕೆ, ಅಡ್ವಾನ್ಸ್ ಒಂದು 10,000 ಕೊಡ್ತೀನಿ ನಾನು. ಸರಿ ಸರ್, ಕೊಡಿ. ನಮ್ಮ ಮನೆ ಹತ್ರ ಆಯ್ತು ಸರ್. ಸರ್ ನಿಮ್ ಪ್ರಾಡಕ್ಟ್ ನಾನು ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ಹೇಳ್ತೀನಿ, ಆದ್ರೆ ಸರ್ವಿಸು ಅದೆಲ್ಲ ನೀವ್ ಹೇಳಿದ ಪ್ರಕಾರ ಮಾಡಿದೀನಿ. ಒಳ್ಳೆ ಸರ್ವಿಸ್ ಕೊಟ್ಬಿಟ್ರೆ ಅಷ್ಟೇ ಸಾಕು. ಖಂಡಿತ ಸರ್, ನೀವು ಅಷ್ಟೇನೆ ಸರ್ವಿಸ್ ಚೆನ್ನಾಗಿ ಕೊಡ್ತೀನಿ. ನೀವು ನಿಮ್ಗೆ ಏನು ಪರಿಚಯ ಇದಾರೆ ಅವ್ರಿಗೆಲ್ಲ ರಿಲೇಟಿವ್ಗೆಲ್ಲ ನಾನು ರೆಫರೆನ್ಸ್ ಮಾಡ್ಲೇಬೇಕು ಸರ್. ನಮ್ಮ ಸಿಸ್ಟರ್ 2 ತಿಂಗಳ ಒಳಗಡೆ ಮನೆಗೆ ಪ್ರವೇಶ ಆಗ್ತಾ ಇದೆ, ಅವ್ರು ನಾನು ಕರ್ಕೊಂಡ್ ಬರ್ತೀನಿ. ಖಂಡಿತ ನಾನು ಮಾಡ್ಕೊಡ್ತೀನಿ. ನೀವು ಯೂಸ್ ಮಾಡಿ ಸರ್, ನಿಮ್ ಚೆನ್ನಾಗಿತ್ತು ಅಂದ್ರೆ ರೆಫರೆನ್ಸ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್.